session of test. ಈಗ ಪರೀಕ್ಷೆಯ ಸಮಯ, ಇದು ಪರೀಕ್ಷೆಯ ಸಮಯ. Classes, I think that will be very hard for them because they don't have enough participation. ಈಗ ಯಾರ್ಯಾರು ಕ್ಲಾಸಿಗೆ ಬರಲಿಲ್ಲ ಅವರು ಸರಿಯಾದ ರೀತಿಯಲ್ಲಿ ಭಾಗವಹಿಸಲಿಲ್ಲ. I'm so thankful for everyone who is participating. ಇದರಲ್ಲಿ ಭಾಗವಹಿಸ್ತಕ್ಕಂಥ ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. You all are busy, but you have separated your valuable time to be learning. ನೀವೆಲ್ಲರೂ ಬಿಜಿ ಇದ್ದೀರಿ, ಆದರೂ ಕೂಡ ಕಲಿಯೋದಕ್ಕಾಗಿ ಸಮಯ ಮಾಡ್ಕೊಂಡು ಬಂದಿದ್ದೀರಿ. Everybody is busy. ಎಲ್ಲರೂ ಕೂಡ ಬಹಳ ಕಾರ್ಯ ನಿರತರಾಗಿರ್ತಾರೆ. We all have something to do, right? ನಾವೇನೋ ಮಾಡ್ತಾ ಇರ್ತೀವಿ. But you have dedicated your time to diligently go through these 3 books. ಈ 3 ಪುಸ್ತಕಗಳನ್ನು ಓದೋದ್ರ ಮೂಲಕ, ಕಲಿಯೋದ್ರ ಮೂಲಕವಾಗಿ ನೀವು ಸಮಯ ಕೊಟ್ಟಿದ್ದೀರಿ. So we are forced to study. ನಾವು ಓದುವುದಕ್ಕೆ ನಿಮಗೆ ಒತ್ತಾಯ ಮಾಡ್ತೇವೆ. So these are the times that we are forced to study. Otherwise we can study self-voluntary studies. But these are the thing, for the assignment, for the degree sake, we are forced to study. ನಾವು ಡಿಗ್ರಿ ಪಡ್ಕೊಳ್ಳೋದಕ್ಕಾಗಿ, ಓದೋದಕ್ಕಾಗಿ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಓದೋದಕ್ಕೆ ಒತ್ತಾಯ ಮಾಡ್ತೀವಿ ನಾವು. We all need somebody to, be behind pushing us. ನಮ್ಮ ಹಿಂದೆ ಯಾರೋ ಒಬ್ರು ಒತ್ತಾಯ ಮಾಡೋದ್ರಿಂದ ನಾವು ಏನೋ ಓದ್ತಾ ಇರ್ತೇವೆ. So we get to learn more when we have somebody to teach us. ನಮಗೆ ಕೆಲವರು ಕಲಿಸೋರು ಇರೋದ್ರಿಂದ ನಾವೇನೋ ಒಂದು ಕೆಲವು ವಿಷಯಗಳನ್ನು ಕಲಿತೇವೆ. So we are put through the educational format of degree program that we can spend time wisely learning. Maybe within the 4 days of time frame we are getting to learn 3 books. ಹಾಗಾಗಿ ಈ 4 ದಿನಗಳ ಕಾಲ ನಾವು ತುಂಬಾ ಓದಿ ಕಲಿಯುವಾಗ 3 ಪುಸ್ತಕಗಳನ್ನು ಮುಗಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. As I told in the introduction, this is the book that is very important. These 3 books are pastoral epistles, important not only for pastors but also for the believers. ಪಾಸ್ಟರ್ಸ್ಗಳಿಗೆ ಮತ್ತು ವಿಶ್ವಾಸಿಗಳಿಗೆ ಈ 3 ಪುಸ್ತಕಗಳು ಬಹಳ ಮುಖ್ಯ. ಅದಕ್ಕಾಗಿ ಇದನ್ನ ನಾವು ಒತ್ತಾಯ ಮಾಡ್ತೇವೆ ಓದಲಿಕ್ಕೆ. We have already looked at the pastoral qualifications and deacons qualifications. ಸಭಾಪಾಲಕರ ಒಂದು ಗುಣಲಕ್ಷಣಗಳು ಮತ್ತು ಸೇವಕರ ಗುಣಲಕ್ಷಣಗಳು ಹೇಗಿರಬೇಕೆಂಬುದಾಗಿ ನಾವು ನೋಡಿದ್ದೇವೆ ಈಗಾಗಲೇ. We are still getting to learn more. ಇನ್ನೂ ಹೆಚ್ಚಾಗಿ ನಾವು ಕಲಿಯಲಿಕ್ಕಿದ್ದೇವೆ ಅಲ್ಲಿಂದ. God has revealed to us in His Word 2000 years ago. 2000 ವರ್ಷಗಳಿಂದ ದೇವರು ಈ ಒಂದು ಅಂಶಗಳನ್ನ ಪ್ರಕಟ ಮಾಡಿದ್ದಾನೆ. They are very much applicable to us today. ಆ ಅಂಶಗಳು ಇವತ್ತು ನಮಗೆ ತುಂಬಾ ಅನ್ವಯ ಆಗ್ತವೆ. Chapter 3, as we are looking at in the 2nd Timothy, we find the ungodly examples from 2 to 5. ಮೊದಲನೇ ತಿಮೋಥಿ 3ನೇ ಅಧ್ಯಾಯದಲ್ಲಿ 2ರಿಂದ 5ನೇ ವಚನಗಳನ್ನು ನಾವು ಓದುವಾಗ ಅಲ್ಲಿ ಅಪನಂಬಿಗಸ್ತನ ಒಂದು ಉದಾಹರಣೆಗಳನ್ನ ನಾವು ನೋಡ್ತೇವೆ. And he tells that the last days there will be a time of difficulty. ಏನು ಅಂತ್ಯ ದಿನಗಳಲ್ಲಿ ಬಹಳ ಕಠಿಣವಾದ ಒಂದು ಸಮಯವು ಇರ್ತದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. Paul is telling about the climate of the last days. ಅಂದ್ರೆ ಕೊನೆಯ ಹಂತದ ದಿನಗಳ ಒಂದು ವಾತಾವರಣದ ವಿಷಯವಾಗಿ ಬರೆದಿದ್ದಾರೆ ಅಲ್ಲಿ. He is saying last days means even the first century itself, the last days began. ಏನಂತ ಹೇಳಿದ್ರೆ ಆರಂಭದ ಒಂದು ಶತಮಾನದಲ್ಲಿ ಕೊನೆಯ ಹಂತಗಳು ಅಲ್ಲಿ ಪ್ರಾರಂಭವಾಗಿತ್ತು ಎಂಬುದಾಗಿ ನೋಡ್ತೇವೆ. Last days, even now is last days. ಈಗ ಕೊನೆಯ ದಿನಗಳು, ಅಂತ್ಯ ದಿನಗಳು ನಮಗಾಗಿವೆ. And he is telling that what is the climate and what is the characteristics of the last days. ಅಂತ್ಯದ ದಿನಗಳ ಗುಣಲಕ್ಷಣಗಳು ಮತ್ತು ಅಲ್ಲಿರುವ ವಾತಾವರಣಗಳ ಬಗ್ಗೆ ಇಲ್ಲಿ ಬರೆದಿದ್ದಾನೆ. You find that the number one thing is the last days people will be lovers of self. ಅಂತ್ಯ ದಿನಗಳಲ್ಲಿ ಜನರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಸ್ವಾರ್ಥಿಗಳಾಗಿರ್ತಾರೆ ಎಂಬುದಾಗಿ ಹೇಳ್ತಾನೆ. Selfish, people become selfish. ಜನರು ಬಹಳ ಸ್ವಾರ್ಥಿಗಳಾಗ್ತಾರಂತೆ ಅಂತ್ಯ ದಿನಗಳಲ್ಲಿ. So interested and having interest on things. ಅವರು ಸ್ವಂತ ಅದರ ಮೇಲೆ ಬಹಳ ಪ್ರೀತಿ ಉಳ್ಳವರಾಗಿರ್ತಾರೆ. So when we study Philippians, Paul says that we need to have love for others and we need to count others better than ourselves. ಫಿಲಿಪ್ಪನ ಪತ್ರಿಕೆ ನಾವು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನಮಗಿಂತಲೂ ಇತರರಿಗೆ ನಾವು ಹೆಚ್ಚಾಗಿ ಪ್ರೀತಿ ಮಾಡಬೇಕು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. But we find that people find it they themselves are important to them. ಹಾಗಾಗಿ ಅಲ್ಲಿರುವ ಜನಗಳನ್ನ ನಾವು ನೋಡುವಾಗ ಅವರು ತಮ್ಮಷ್ಟಕ್ಕೆ ತಾವೇ ಹೆಚ್ಚಾಗಿ ಪ್ರೀತಿಸುವಂತವರಾಗಿರ್ತಾರೆ. So that's what you can read to 2 to 5 verses here. ಇಲ್ಲಿ ನಾವು 3ರಿಂದ 5 ವಚನಗಳನ್ನ ಓದುವಾಗ somebody please read 2 Timothy 3 2 to 5. 2ನೇ ತಿಮೋಥಿ 3ನೇ ಅಧ್ಯಾಯ 2ರಿಂದ 5.
good. Self-love that you find here elevated. The first thing is people elevate their own love. Loving themselves is elevated. ಮನುಷ್ಯರಲ್ಲಿ ಸ್ವಾರ್ಥ ಚಿಂತಕರು, ಸ್ವಂತ ಪ್ರೀತಿ ಮಾಡಿಕೊಳ್ಳುವಂತವ್ರು ಎಂಬುದಾಗಿ ನಾವು ನೋಡ್ತೇವೆ. Loving God and all other things are lowered. ದೇವರನ್ನ ಪ್ರೀತಿ ಮಾಡೋದಕ್ಕಿಂತ ಉಳಿದವುಗಳನ್ನು ಪ್ರೀತಿ ಮಾಡುವಾಗ ಅವು ಕಡಿಮೆಯಾದವುಗಳೇ. So the trend of the modern church is that they esteem themselves better. ಏನಂತ ಹೇಳಿದ್ರೆ ಆ ಒಂದು ಆದಿಕಾಲದ ಸಭೆಗಳಲ್ಲಿ ನಾವು ನೋಡುವಾಗ ಅವರು ತಮ್ಮನ್ನು ತಾವು ಹೆಚ್ಚಿಸಿಕೊಂಡ್ರು. That's what we call self-esteem, not others' esteem. ಏನಂತ ಹೇಳಿದ್ರೆ ಇನ್ನೊಬ್ಬರ ಹಿತವನ್ನ ನೋಡಲ್ಲ, ತಮ್ಮ ಹಿತವನ್ನ ಅವ್ರು ನೋಡಿದ್ರು. Self-worth, and people are concerned about the self-image and self-worth. ಅಂದ್ರೆ ಅವರು ಸ್ವಂತಕ್ಕಾಗಿ ಸ್ವಾರ್ಥವನ್ನ ಅವ್ರು ನೋಡ್ಕೊಂಡ್ರು ಜನರು. So that is why the writer is saying that this is the characteristic of the last days, lovers of self. ಹಾಗಾಗಿ ಇಲ್ಲಿ ಬರಹಗಾರನ್ ಏನ್ ಹೇಳ್ತಾನೆ ಅಂದ್ರೆ ಅಂತ್ಯ ದಿನಗಳಲ್ಲಿ ಜನರು ಸ್ವಾರ್ಥ ಚಿಂತಕರಾಗಿರ್ತಾರೆ ಎಂಬುದಾಗಿ ಹೇಳ್ತಾನೆ. For a person, he counts himself better than everybody else. ಹಾಗಾಗಿ ಒಬ್ಬ ಮನುಷ್ಯ ಇತರರಿಗಿಂತ ನಾನೇ ಒಳ್ಳೆಯವನಂತ ಅಂದ್ಕೊಳ್ತಾನಂತೆ. And you find the second one is that covetous people or lovers of money. ಇಲ್ಲಿ ಎರಡನೇದಾಗಿ ನಾವು ನೋಡ್ತೇವೆ ಹಣದಾಸೆಯವರಾಗಿರ್ತಾರೆ ಎಂಬುದಾಗಿ. First Timothy 6, Paul has already dealt with lovers of money, covetousness and everything. Again he is repeating here in 2 Timothy also. ಮೊದಲನೇ ತಿಮೋಥಿ 6ನೇ ಅಧ್ಯಾಯದಲ್ಲಿ ಕೂಡ ಅದನ್ನೇ ಹೇಳಿದಾನೆ, ಮತ್ತೆ ಇಲ್ಲಿ ಮತ್ತೆ ಅದನ್ನ ಪುನರಾವರ್ತನೆ ಮಾಡಿದಾನೆ. God's plan is that we worship God. ದೇವರ ಯೋಜನೆ ಏನಂತ ಹೇಳಿದ್ರೆ ನಾವು ದೇವರನ್ನು ಆರಾಧಿಸಬೇಕೆಂಬುದಾಗಿ. But people start loving things in the world and people become materialistic. That means that people are not loving God, but they are loving something else. They are loving things. ಆದರೆ ಜನರು ದೇವರನ್ನ ಪ್ರೀತಿ ಮಾಡೋದನ್ನ ಬಿಟ್ಟು ವಸ್ತುಗಳನ್ನ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. Priorities are changed. Priorities are shifted. The priority to worship God is shifted to the priority of worshiping self and worshiping things, that we are running after things than running after God. ಅಂದ್ರೆ ಆರಾಧನೆಗೆ ಕೊಡುವ ಪ್ರಾಮುಖ್ಯತೆ, ದೇವರಿಗೆ ಕೊಡುವ ಪ್ರಾಮುಖ್ಯತೆ ಸ್ವಾರ್ಥಕ್ಕಾಗಿ ವಸ್ತುಗಳಿಗಾಗಿ ಕೊಡೋದ್ರ ಮೂಲಕ ಆ ಪ್ರಾಧಾನ್ಯತೆ ಏನಾಗಿದೆ ಅಂದ್ರೆ ಶಿಫ್ಟ್ ಆಗಿದೆ. ದೇವರಿಂದ ಈ ಸ್ವಾರ್ಥಕ್ಕೆ ಅದು ಬದಲಾವಣೆ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. We are not loving people, but we are loving ourselves and we are loving things that will help us in our life. ಏನಂತ ಹೇಳಿದ್ರೆ ನಾವು ನಮಗಾಗಿ ಪ್ರೀತಿ ಮಾಡದೆ ಜನರನ್ನ ನಾವು ಪ್ರೀತಿ ಮಾಡುವಾಗ ಅದು ನಮಗೆ ಲಾಭಕರವಾಗ್ತದೆ. So we have the love for things and we start using people and we don't love people. ಈಗ ನಾವು ವಸ್ತುಗಳನ್ನ ಪ್ರೀತಿ ಮಾಡೋಕ್ಕಿಂತ ಜನಗಳನ್ನ ಪ್ರೀತಿ ಮಾಡಬೇಕೆಂಬುದಾಗಿ. So that's what we find today. The life is defeated because the purpose of life is not lived in a way that will bring glory to God. ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ನಮ್ಮ ಜೀವನ ಇಲ್ಲದೆ ಇದ್ದುದರಿಂದ ನಾವೇನಾಗಿದೆ ಅಂದ್ರೆ ಜೀವನದಲ್ಲಿ ಸೋತು ಹೋಗಿದ್ದೇವೆ ಎಂಬುದಾಗಿ. So the love for money is elevated over love for God and love for people. ಈ ಒಂದು ಹಣದ ಆಸೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಜನರನ್ನ ಪ್ರೀತಿ ಮಾಡುವಂತದ್ದು ಮತ್ತು ದೇವರನ್ನ ಪ್ರೀತಿ ಮಾಡೋದ್ರಿಂದ ದೂರ ಮಾಡಿದೆ. And the third characteristic you find boasters and empty pretenders. ಇನ್ನೊಂದು ಅಂಶ ಅಲ್ಲಿ ನೋಡ್ಕೊಳ್ತೇವೆ, ಬಡಾಯಿ ಕೊಚ್ಚಿಕೊಳ್ಳುವವರು ಎಂಬುದಾಗಿ. People brag about what they have. ಅಂದ್ರೆ ಜನರು ತಾವೇನಾಗಿದ್ದೇವೆ ಎಂಬುದಾಗಿ ಬಡಾಯಿ ಕೊಚ್ಚಿಕೊಳ್ತಾರೆ. People are nothing to talk about God or the things of God, but they have so much to talk about themselves, what they have accomplished. ಕೆಲವು ಜನರು ಏನ್ ಮಾಡ್ತಾರೆ ಅಂದ್ರೆ ದೇವರ ಬಗ್ಗೆ ಮಾತನಾಡದೆ ತಮ್ಮ ಬಗ್ಗೆನೇ ಅವ್ರು ಮಾತಾಡ್ತಾ ಇರ್ತಾರೆ. I have this thing, I have this thing, and I have that thing. Like they try to brag about what they have. ನನಗೆ ಅದು ಇದೆ ಇದು ಇದೆ, ನಾನು ಹಾಗೆ ಹೀಗೆ ಅಂತ ಹೇಳಿ ತಮ್ಮ ಬಗ್ಗೆ ತಾವೇ ಬಡಾಯಿ ಕೊಚ್ಚಿಕೊಳ್ತಾರೆ. They also brag about what they have done, what they have achieved. ಅವ್ರು ಏನ್ ಮಾಡಿದ್ದಾರೆ, ಏನ್ ಸಾಧನೆ ಮಾಡಿದ್ದಾರೆ ಎಂಬುದಾಗಿ ಹೇಳೋದ್ರಲ್ಲಿ ಅವರು ಬಡಾಯಿ ಕೊಚ್ಚಿಕೊಳ್ತಾರೆ. So that is what we call boasting. ಅದನ್ನೇ ನಾವು ಬಡಾಯಿ ಕೊಚ್ಚಿಕೊಳ್ಳೋದು ಅಂತ ಹೇಳ್ತೇವೆ. Blowing one's own trumpet. ಏನಂತ ಹೇಳಿದ್ರೆ blowing one's own trumpet. The phrase is that blowing one's own trumpet. That is what boasting is. ಏನಂತ ಹೇಳಿದ್ರೆ ಅದು ಅವರು ಬಡಾಯಿ ಕೊಚ್ಚಿಕೊಳ್ಳೋದಂದ್ರೆ ತುತ್ತೂರಿಯುವುದು, ಅದು ಸೌಂಡ್ ಮಾಡೋದಂತಾರಲ್ಲ, ದೊಡ್ಡದಾಗಿ ಹೇಳ್ಕೊಳ್ಳೋದು. Nebuchadnezzar, we know that he has boasted so much, right? ನೆಬೂಕದ್ನೆಚ್ಚರ್ ಕೂಡ ತನ್ನನ್ನು ತಾನು ಬಡಾಯಿ ಕೊಚ್ಚಿಕೊಂಡ. He boasted about his accomplishment. He said that this great Babylon is built by me. ಆಗ ಈ ನೆಬೂಕದ್ನೆಚ್ಚರ್ ಏನ್ ಹೇಳ್ತಾನೆ, ಈ ಬ್ಯಾಬಿಲೋನು ನನ್ನಿಂದಲೇ ಕಟ್ಟಲ್ಪಟ್ಟಿತು ಅಂತ ಬಡಾಯಿ ಕೊಚ್ಚಿಕೊಳ್ತಾನೆ. As he was boasting, you find there was a handwriting on the wall that
your kingdom has been weighed and your work has been weighed, and your kingdom is removed. You are removed from the kingdom. ಆಗ ಇರುವಾಗ ಆ ಗೋಡೆಯಲ್ಲಿ ಒಂದು ಬರಹವನ್ನು ಕಾಣ್ತಾನೆ, ಈ ರಾಜ್ಯವು ಈ ದೇಶವು ಎಲ್ಲವೂ ನಾಶವಾಗ್ತದೆ ಎಂಬುದಾಗಿ ಬರಹವನ್ನು ಕಾಣ್ತಾನೆ. You know what was that handwriting on the wall? ಆ ಗೋಡೆಯಲ್ಲಿ ಬರೆದಿರುವ ಬರವಣಿಗೆ ಏನ್ ಗೊತ್ತಾ ನಿಮ್ಗೆ? Remember? Mene tekel upharsin, right? So you have been weighed, your kingdom has been weighed and count lacking, right? You found lacking. ನೀನು ಮತ್ತು ನಿನ್ನ ರಾಜ್ಯವು ನಾಶವಾಗ್ತದೆ, ನಿನಗೆ ಎಲ್ಲವೂ ಕೊರತೆಯಲ್ಲಿರುತ್ತೆ ಎಂಬುದಾಗಿ. God evaluates people. ದೇವರು ಜನರನ್ನ ಮೌಲ್ಯಮಾಪನ ಮಾಡ್ತಾನೆ. God is scrutinizing his people, and God wants us to be humble people, not boastful people. ದೇವರು ಜನರನ್ನ ಕ್ರಮಪಡಿಸ್ತಾನೆ ಮತ್ತು ಆತನಿಗೆ ತಗ್ಗಿಸಿಕೊಂಡಿರುವುದನ್ನು ಆತನು ಬಯಸ್ತಾನೆ. God will elevate us and we need to be humbling ourselves. ದೇವರು ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಮುಂದೆ ಇರುವುದನ್ನು ಆತನು ಬಯಸ್ತಾನೆ. And the fourth characteristic of last day is people are proud and overestimate of one's own worth. ಹಾಗಾಗಿ ಅಂತ್ಯ ದಿನಗಳಲ್ಲಿ ಜನರು ಹೇಗಿರ್ತಾರೆ ಅಂತ ಹೇಳಿದ್ರೆ ಅಹಂಕಾರಿಗಳಾಗಿರ್ತಾರೆ ಎಂಬುದಾಗಿ. You know that, Proverbs telling about, the boasting and the proud people, right? The Holy Spirit goes before distraction. Pride goes before distraction. ಅಹಂಕಾರಿಗಳು ಏನಾಗ್ತಾರೆ ಅಂದ್ರೆ ಅವರು ನಾಶವಾಗ್ತಾರೆ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. That is the opposite of humility. Humility, and the opposite of humility is pride. ಹಾಗಾಗಿ ತಗ್ಗಿಸಿಕೊಳ್ಳುವುದರ ವಿರುದ್ಧ ಪದ ಯಾವುದಂತ ಹೇಳಿದ್ರೆ ಅಹಂಕಾರ. So we have nothing to boast about. We have everything, we have received by the grace of God. ನಾವು ಯಾವುದು ಕೊಚ್ಚಿಕೊಳ್ಳೋದಕ್ಕೆ ನಮ್ಗೆ ಏನೂ ಇಲ್ಲ, ಯಾಕಂತ ಹೇಳಿದ್ರೆ ನಾವು ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. We should be able to say like Paul that I am what I am by the grace of God. ಪೌಲ ಹೇಳಿದಾಗ ನಾನು ಏನಾಗಿದ್ದೇನೋ ಅದೆಲ್ಲವೂ ದೇವರ ಕೃಪೆ ಎಂಬುದಾಗಿ ಪೌಲ ಹೇಳ್ತಾನೆ. And Romans also he says, for I say through the grace given unto me, every man that is among you, not to think highly of himself, highly than he ought to think, but to think soberly according as God has dealt to every man the measure of faith. Romans 12:3. Everything what we have is given by God. John 15:5 also. ಯೋಹನ 15:5 ಕೂಡ ದೇವ್ರು ನಮ್ಗೆ ಏನೇನು ನಾವು ಹೊಂದ್ಕೊಂಡಿದ್ದೇವೋ ಅದೆಲ್ಲ ದೇವ್ರು ಕೊಟ್ಟದ್ದು ಎಂಬುದಾಗಿ ನಾವು ಅಂದುಕೊಳ್ಬೇಕು. 15:5. If you abide in him and he abides in you, you can bear much fruit, and without him you can do nothing. So we can do nothing. That is the real understanding. Without him we cannot think about tomorrow. ಯೋಹನ 15:5 ಬರೆಯಲ್ಪಟ್ಟಿದೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡ್ಕೊಂಡ್ರೆ ಅದು ಸಿಗ್ತದೆ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ. That's why Paul says in the book of Acts also, in him we live and move and have a being. ಹಾಗಾಗಿ ಅಪೊಸ್ತಲ ಕಾರ್ಯದಲ್ಲಿ ಕೂಡ ಪೌಲನು ಆತನು ಹೇಳ್ತಾನೆ ಅದನ್ನೇ. Right estimation about our life is that we are in Christ and he is allowing us to move forward. We have nothing to boast. Our boasting is in the Lord, and Paul says my boasting is in the cross of Christ. ಹಾಗಾಗಿ ಪೌಲನು ಅಪೊಸ್ತಲ ಕಾರ್ಯದಲ್ಲಿ ಹೇಳುವ ಹಾಗೆ ನಾನು ಹೆಮ್ಮೆ ಪಡುವುದಾದರೆ ಕ್ರಿಸ್ತನಲ್ಲಿಯೇ ನಾನು ಹೆಮ್ಮೆ ಪಡುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. And the fifth characteristic of the last days is blasphemers. ಕೊನೆಯ ಒಂದು ಅಂತ್ಯ ದಿನಗಳಲ್ಲಿ ಜನರು ಹೇಗಿರ್ತಾರೆ ಅಂದ್ರೆ ದೂಷಕರಾಗಿರ್ತಾರೆ ಎಂಬುದಾಗಿ. They speak evil of God and they speak evil of God's people. ದೇವರ ವಿಷಯವಾಗಿ ಮತ್ತು ದೇವ ಜನರ ವಿಷಯವಾಗಿ ಅವರು ತಪ್ಪಾಗಿ ದೂಷಣೆಯನ್ನು ಮಾಡ್ತಾರೆ. They speak evil of God's children and they speak evil of God's work. ಏನಂತ ಹೇಳಿದ್ರೆ ದೇವರ ಕಾರ್ಯದ ವಿಷಯದಲ್ಲಿ ದೇವ ಮಕ್ಕಳ ವಿಷಯದಲ್ಲಿ ಅವರು ದೂಷಣೆ ಮಾತುಗಳನ್ನು ಆಡ್ತಾರೆ. So we find a lot of people like that. They curse others. ಏನಂತ ಹೇಳಿದ್ರೆ ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಅನೇಕರು ಏನಂದ್ರೆ ಶಪಿಸುವವರನ್ನು ನಾವು ನೋಡ್ತೇವೆ. We curse others because people have lost all respect for God. ಯಾಕೆ ಅವರು ಇತರರನ್ನು ಶಪಿಸ್ತಾರೆ ಅಂತ ಹೇಳಿದ್ರೆ ದೇವರಲ್ಲಿ ಅವರೆಲ್ಲ ಒಂದು ಗೌರವವನ್ನು ಅವ್ರು ಕಳ್ಕೊಂಡಿರ್ತಾರೆ.
James puts it in right way in James chapter 3. He says that how can we curse, men who are created in God's image? When we do that, we are cursing God. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೂಡ 3ನೇ ಥರ್ಡ್ ಚಾಪ್ಟರ್ Yeah. ಆ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ದೇವರ ಸೃಷ್ಟಿಯನ್ನ ನಾನು ಹೇಗೆ ಶಪಿಸಲಿ ಎಂಬುದಾಗಿ. ಮನುಷ್ಯನು ದೇವರ ಸೃಷ್ಟಿ ಆಗಿದ್ದರಿಂದ ಆ ಸೃಷ್ಟಿಯನ್ನು ಹೇಗೆ ಶಪಿಸಲಿ ಎಂಬುದಾಗಿ. So the tongue, how we misuse our tongue that James deals with, and he says that we are created in the image of God. We praise God with his tongue and we curse men who are created after his similitude. James says that means we are created in the image and likeness of God. So when we are cursing others who are created in God's image. ಯಾಕೋಬ 3ನೇ ಅಧ್ಯಾಯದಲ್ಲಿ ನಾಲಿಗೆ ಕುರಿತು ಆತನು ಬಹಳ ವಿವರವಾಗಿ ಬರೀತಾನೆ. ಅದೇ ನಾಲಿಗೆಯಿಂದ ದೇವರಿಗೆ ನಾವು ಸ್ತುತಿ ಸ್ತೋತ್ರ ಹೇಳ್ತೇವೆ, ಅದೇ ನಾಲಿಗೆಯಿಂದ ಅದೇ ಜನರನ್ನ ನಾವು ಶಪಿಸ್ತೇವೆ. ಅದಕ್ಕಾಗಿ ಆ ನಾಲಿಗೆಯಿಂದ ದೇವರ ಸೃಷ್ಟಿಯನ್ನ ಹೇಗೆ ಶಪಿಸಲಿಕ್ಕೆ ಸಾಧ್ಯ ಎಂಬುದಾಗಿ. And also the sixth characteristic of last days, you find disobedient to parents. ಇಲ್ಲಿ ಅಂತ್ಯ ದಿನಗಳಲ್ಲಿ ಜನರು ಹೇಗಿರ್ತಾರೆ ಅಂದ್ರೆ ತಂದೆ ತಾಯಿಗಳಿಗೆ ಅವಿಧೇಯರು ಆಗಿರ್ತಾರೆ. They disobey God, they reject God and reject Christian values. ದೇವರನ್ನು ಅವರು ನಿರಾಕರಿಸ್ತಾರೆ, ತಂದೆ ತಾಯಿಗಳನ್ನು ನಿರಾಕರಿಸ್ತಾರೆ, ಕ್ರೈಸ್ತರ ಮೌಲ್ಯಗಳನ್ನು ಕೂಡ ಅವರು ನಿರಾಕರಿಸುವಂತ ಮಕ್ಕಳು ಇವತ್ತು ನೋಡ್ತೇವೆ. The commandments God gave, the fourth commandment is the fourth commandment, honor your father and mother. 4ನೇ ಒಂದು ಆಜ್ಞೆ ಇದೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು ಎಂಬುದಾಗಿ. So that you will have long life. ಆಗ ನಿಮಗೆ ಈ ಭೂಲೋಕದಲ್ಲಿ ಬಹುಕಾಲ ಬದುಕುವೆ ಎಂಬುದಾಗಿ ವಾಗ್ದಾನ ಇದೆ. So that is the promise given to us by God that we will be having long life when we honor our parents. ನಮ್ಮ ತಂದೆ ತಾಯಿಗಳನ್ನ ನಾವು ಗೌರವಿಸುವಾಗ ಭೂಮಿಯಲ್ಲಿ ಬಹುಕಾಲ ಬಾಳಲಿಕ್ಕೆ ನಮಗೆ ಅವಕಾಶ ಇದೆ. So today the people's life, the discipline has gone out of the window. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳನ್ನ ನೋಡುವಾಗ ಆ ಒಂದು ವಿಧೇಯತೆ ಅನ್ನುವಂಥದ್ದು ನಮ್ಮ ಮನೆಯ ಕಿಡಿಕಿಂದ ಅದು ಹೊರಗಡೆ ಹೋಗಿದೆ ಅಂತ ಹೇಳ್ತಾ ಇದಾರೆ ಅವರು. If we don't respect our parents, who will we respect? ನಮ್ಮ ತಂದೆ ತಾಯಿಗಳಿಗೆ ನಾವು ಗೌರವಿಸದಿದ್ರೆ ಯಾರು ಗೌರವಿಸಬೇಕು? So that is what here you find, disobedient to parents is another characteristic of the last days. ಹಾಗಾಗಿ ಈ ಒಂದು ಭಾಗದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಅಂತ್ಯಕಾಲದಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯರಾಗಿರುವಂತ ಮಕ್ಕಳನ್ನು ನಾವು ನೋಡ್ತೇವೆ. Seventh one is unthankful. ಇನ್ನೊಂದು 7ನೇ ಒಂದು ಅಂಶ ಏನಂತ ಹೇಳಿದ್ರೆ ಉಪಕಾರ ನೆನೆಸದವರು. So being grateful is very very important. ಕೃತಜ್ಞತೆಯಿಂದ ಇರುವಂತದ್ದು ಬಹಳ ಮುಖ್ಯ. ನಾವು grateful for anything that we possess. ನಾವು ಏನೇನು ಹೊಂದಿಕೊಂಡಿದ್ದೇವೋ ಅದಕ್ಕೆ ಎಲ್ಲದಕ್ಕೂ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. Whether it came from man or whether it came from God, we need to be thankful. ನಾವು ಮನುಷ್ಯರಿಂದನೇ ಬರಲಿ ದೇವರಿಂದನೇ ಬರಲಿ ಅದಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. 1 Thessalonians 5:18, what does it say? ಮೊದಲನೇ ಥೆಸಲೋನಿಕ 5:18 ಏನ್ ಹೇಳ್ತದೆ? In everything, ಎಲ್ಲಾ ವಿಷಯಗಳಲ್ಲಿ yes, in everything give thanks, this is the will of God concerning you. ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿರೋದು ದೇವರ ಚಿತ್ತವಾಗಿದೆ ಎಂಬುದಾಗಿ ಹೇಳ್ತಾನೆ. The society around us we may not find in this kind of quality. ಇಂಥ ಒಂದು ಗುಣಲಕ್ಷಣಗಳು ನಮ್ಮ ಸುತ್ತ ಇರುವ ಸಮಾಜದಲ್ಲಿ ನಾವು ಕಾಣೋದಿಲ್ಲ. And what they get, they may not be thankful, they will be always unthankful. ಅವರು ಏನೇನು ಹೊಂದ್ಕೊಂಡಿರ್ತಾರೋ ಅದಕ್ಕೆ ಅವರು ಕೃತಜ್ಞತೆ ಉಳ್ಳವರಾಗಿರೋದಿಲ್ಲ, ಅದರ ಬದಲಾಗಿ ಅವರು ಕೃತಜ್ಞತೆಹೀನರಾಗಿರ್ತಾರೆ. We'll find complaining and grumbling spirit around us, but we need to be thankful. ನಮ್ಮ ಸುತ್ತ ಇರುವ ಜನರನ್ನ ನೀವು ನೋಡುವಾಗ ಯಾವಾಗಲೂ ಅವರು ಕೃತಜ್ಞತೆಯಿಂದ ಇರಲ್ಲ, ಮತ್ತೆ ಯಾವಾಗಲೂ ಗುಣಗುಟ್ಕೊಂಡಿರ್ತಾರೆ. ಆದ್ರೆ ನಾವು ಕೃತಜ್ಞತೆಯಿಂದ ಇರಬೇಕು. Colossians 3:15 also says that we need to be thankful to all people. ಕೊಲಸ್ಯ 3:15 ಕೂಡ ಹೇಳ್ತದೆ ನಾವೆಲ್ಲಾ ಜನರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು ಎಂಬುದಾಗಿ. Then the eighth quality or characteristic of last days you find is unholy people. 8ನೇ ಒಂದು ಗುಣ ಏನಂತ ಹೇಳಿದ್ರೆ ದೇವ ಭಯ ಇಲ್ಲದ ಜನರನ್ನ ನಾವು ನೋಡ್ತೇವೆ. That is the unholy state of the heart. ಅದು ಏನಂತ ಹೇಳಿದ್ರೆ ದೇವರ ಭಯ ಇಲ್ಲದವರ ಒಂದು ಹೃದಯ ಮನಸ್ಸು. So the people are governed by their own passions and they are unholy. ಜನರು ತಮ್ಮ ಒಂದು ಪ್ಯಾಷನ್ ಅಂತಾರಲ್ಲ, ತಮ್ಮ ಇಷ್ಟದ ಪ್ರಕಾರವಾಗಿ ಜೀವಿಸುವಂತವರು ದೇವರ ಭಯ ಭಕ್ತಿ ಇರಲ್ಲ ಅವ್ರ ಹತ್ರ. So the people have no fear of biblical morality. ಜನಗಳಿಗೆ ಏನಾಗಿದೆ ಅಂದ್ರೆ ಈ ಬೈಬಲ್ ನಲ್ಲಿರುವಂತ ಸತ್ಯವೇದದ ಒಂದು ನೀತಿ ನಿಯಮಗಳು ಅದರ ಭಯ ಇಲ್ಲ ಜನಗಳಿಗೆ.
We find a society that is filled with wickedness, and wickedness is rampant. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಏನಾದ್ರೆ ಆ ಒಂದು ದುಷ್ಟತನವು ತುಂಬಾ ಆಳ್ತಾ ಇದೆ ಮನುಷ್ಯರನ್ನ. And you find the ninth one is ninth characteristic without natural affection. ಆ ಮಮತೆ ಇಲ್ಲದವರಾಗಿದ್ದಾರೆ ಇವತ್ತಿನ ದಿನಗಳಲ್ಲಿ ಜನರು. What is mean by without natural affection? ಆ ಒಂದು ಮಮತೆ ಇಲ್ಲದವರಂದ್ರೆ ಏನು? ನಿದ್ದೆ ಮಾಡೋರು ಹೇಳ್ರಿ. Translate. We'll translate. Yeah. They are living without thankful life. Okay. They are not showing any love with them. Okay. No love for the family. ಕುಟುಂಬದಲ್ಲಿ ಆ ಪ್ರೀತಿ ಕಾಣೋದಿಲ್ಲ ಮಮತೆಯಿಂದ ಇರೋದಂದ್ರೆ. That's why the breaking of the families are being broken and family breakdowns happen. ಹಾಗಾಗಿ ಕುಟುಂಬಗಳಲ್ಲಿ ಒಡೆದು ಹೋಗುವಂತದನ್ನ ನಾವು ನೋಡ್ತಾ ಇದ್ದೇವೆ. There is no proper love within the family. ಹಾಗಾಗಿ ಕುಟುಂಬಗಳಲ್ಲಿ ನಿಜವಾದ ಒಂದು ಪ್ರೀತಿ ಕಾಣ್ತಾ ಇಲ್ಲ ನಾವು. That is what we call the without natural affection. That is the love for one another within the family, and caring for the family members, whether they are believers or unbelievers. We need to care for them. We need to have that affection for them. ಹಾಗಾಗಿ ನಮ್ಮ ಕುಟುಂಬಗಳಲ್ಲಿ ಒಬ್ರಿಗೊಬ್ಬರು ಪ್ರೀತಿ ಮಾಡುವಂಥದ್ದು, ಒಬ್ರಿಗೊಬ್ಬರು ನೋಡುವಂಥದ್ದು, ನೋಡ್ಕೊಳ್ಳುವಂಥದ್ದು ಇವತ್ತು ನಮ್ಮ ಕುಟುಂಬದಲ್ಲಿ ಇಲ್ಲ. ಅದನ್ನೇ ಮಮತೆ ಇಲ್ಲದವರು ಎಂಬುದಾಗಿ ನಾವು ಹೇಳ್ತೇವೆ. We are saved, like brother said, he is from Hindu family, got saved. We cannot say that I am saved, so I am a super spiritual saint, that I have no connection with my family members that will defile my spiritual life. ಏನಂತ ಹೇಳಿದ್ರೆ ಸಹೋದರ ಹೇಳಿದ ಹಾಗೆ ನಾನು ಹಿಂದೂ ಕುಟುಂಬದಿಂದ ಬಂದು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗ ಅಂದ್ರೆ ಆ ಒಂದು ಮಮತೆ, ನಾವು ಒಂದು ವಿಶೇಷವಾದ ಶಕ್ತಿಯಿಂದ ನಾವು ಬಂದಂತವರು, ನಮ್ಮಲ್ಲಿ ಆ ಮಮತೆ ಹೆಚ್ಚಾಗಿದೆ ಎಂಬುದಾಗಿ ಹೇಳುವಂತದ್ದಲ್ಲ. We need to show more love to them so that they can see the love of Christ. ಆದರೆ ಅಂತವರಿಗೆ ನಾವು ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕು, ಅದು ಮಮತೆಯಿಂದ ಇರುವುದು ಎಂಬುದಾಗಿ ಅದರ ಅರ್ಥ. The devil is trying all the way to disrupt your affection for them, but you are trying to overcome all those devil's tendencies, and you are trying to still show love to them. ಹಾಗಾಗಿ ಸೈತಾನನು ಅನೇಕ ಸಾರಿ ಈ ಮಮತೆಯನ್ನು ನಮ್ಮಿಂದ ತೆಗೆದುಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನ ಮೀರಿ ನಾವು ನಿಂತ್ಕೊಳ್ಬೇಕಾಗಿದೆ ಇವತ್ತಿನ ದಿನಗಳಲ್ಲಿ. Some people they don't even go back to have connection with their family because they are unbelievers. That is not the way we need to go. We need to continue to have fellowship with them so that they can see the love of Christ that we are experiencing. ಕೆಲವರು ವಿಶ್ವಾಸಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮನೆಯಲ್ಲಿ ಇನ್ನು ಯೇಸುಸ್ವಾಮಿ ನಂಬಿಲ್ಲಲ್ಲ, ಅವ್ರ ಹತ್ರ ಅವ್ರು ಹೋಗೋದೇ ಇಲ್ಲ, ಅವ್ರ ಹತ್ರ ಅವ್ರು ಇರೋದೇ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಹತ್ರ ಹೋಗಿ ಆ ಪ್ರೀತಿ ಮಮತೆಯನ್ನ ನಾವು ತೋರಿಸ್ಬೇಕು ಎಂಬುದಾಗಿ. But you find the last days people will become without natural affection. ಹಾಗಾಗಿ ಈ ಅಂತ್ಯ ದಿನಗಳಲ್ಲಿ ಜನರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ಆ ಮಮತೆ ಇಲ್ಲದವರಾಗಿ ಇದ್ದಾರೆ. And the 10th one you find truce breakers or covenant breakers. ಈ ಒಂದು 10ನೇ ಒಂದು ಅಂಶ ಏನಂತ ಹೇಳಿದ್ರೆ ಆ ಮಾತು ತಪ್ಪುವಂತವರಾಗಿದ್ದಾರೆ. People will promise so much, like we say, over promising and under delivering. ಏನಂತ ಹೇಳಿದ್ರೆ ಜನರು ಇವತ್ತಿನ ದಿನಗಳಲ್ಲಿ ಬಹಳ ದೊಡ್ಡ ಒಂದು ಏನಂದ್ರೆ ಮಾತು ಕೊಡ್ತಾರೆ, ವಾಗ್ದಾನಗಳನ್ನು ಮಾಡ್ತಾರೆ. That's why we say, don't make much promises. ಹಾಗಾಗಿ ನಾವು ಹೇಳ್ತೇವೆ ಏನಂತ ಹೇಳಿದ್ರೆ ಜಾಸ್ತಿ ಮಾತು ಕೊಡಬೇಡ್ರಿ, ವಾಗ್ದಾನ ಮಾಡಬೇಡ್ರಿ ಅಂತ. Just like the young people when they are in love, the person will say, what I will catch the moon for you, right? ಈಗ ಯವನಸ್ಥರನ್ನ ನಾವು ನೋಡ್ತೀವಲ್ಲ, ಆ ಪ್ರೀತಿ ಮಾಡುವ ಹುಡುಗಿಗೆ ಹೇಳ್ತಾನ ಅವನು, ನಾನು ಚಂದ್ರ ಲೋಕಕ್ಕೆ ಹೋಗಿ ಚಂದ್ರನನ್ನ ತಂದು ಕೊಡ್ತೇನೆ ನಿನಗಂತ. ಆ ತರ ಮಾತು ಕೊಡ್ಬೇಡ್ರಿ ಅಂತ ಹೇಳ್ತಿದ್ರೆ ಸರ್. I had one friend and he used to call his wife, his fiance for 7 hours, and like they used to talk so much on the phone, because they were in different states, and they loved for 7 years. After that they got married. ಇವರಿಗೊಬ್ಬ ಸ್ನೇಹಿತರಿದ್ದಾರಂತೆ, ಅವ್ರು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರ್ತಾರೆ. ಅವರು ಒಂದು 7 ತಾಸು ಮಾತಾಡ್ತಿದ್ರಂತೆ. And he said that after marriage, when we go to church, I will hold her hand and go to church. ಅವರು ಮದುವೆ ಆದ್ಮೇಲೆ ಆಕೆ ಕೈ ಹಿಡ್ಕೊಂಡು ಚರ್ಚ್ಗೆ ಹೋಗ್ತಾರಂತ ಅವರು. But after the marriage we did not see. We used to always say, hey, you said, man, you promised that you will hold her hand, hold her hand. ಅದಕ್ಕೆ ಅವರು ಆಕೆ ಹೇಳ್ತಾಳಂತೆ, ಕೈ ಹಿಡ್ಕೋ, ಯಾಕಂತ ಹೇಳಿದ್ರೆ ನೀನು ಮೊದಲೇ ಮಾತು ಕೊಟ್ಟಿದ್ದಲ್ಲ,
ನಿನ್ನನ್ನು ಬಿಡಲ್ಲ ಅಂತ ಹೇಳಿ ಅದಕ್ಕೆ ಹಿಡ್ಕೊಂತ ಹೇಳ್ತಾಳಂತೆ ವಾರ ವಾರ. So we make all kinds of, promises. We can make all kinds of, words. We try to pass it on to people, but we don't fulfill. We may not be able to fulfill all those promises. ಹಾಗಾಗಿ ಈ ರೀತಿಯಲ್ಲಿ ನಾವು ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಮಾತು ಕೊಡುವಂಥದ್ದು ನೋಡ್ತೇವೆ, ಅದೆಲ್ಲ ನಾವು ನೆರವೇರಿಸಲಿಕ್ಕೆ ಆಗದಂತ ಒಂದು ಸಂಗತಿಗಳು. So that's what Bible says, let your yes be yes and no be no. ಹಾಗಾಗಿ ನೀವು ಹೌದನ್ನೋದಾದ್ರೆ ಹೌದನ್ರಿ, ಇಲ್ಲ ಅಂದ್ರೆ ಇಲ್ಲ ಅನ್ರಿ ಎಂಬುದಾಗಿ ಬೈಬಲ್ ಹೇಳ್ತದೆ. We cannot just keep changing our words. ಹಾಗಾಗಿ ನಾವು ಮಾತುಗಳನ್ನ ಬದಲಾಯಿಸಬಾರದು ಎಂಬುದಾಗಿ. Pastor should not be double tongued. ಸಭಾಪಾಲಕರುಗಳಿಗೆ ಎರಡು ನಾಲಿಗೆ ಇರಬಾರ್ದು. So you say one thing and you have to abide by your word. ಹಾಗಾಗಿ ನೀವು ಏನ್ ಹೇಳಿರ್ತೀರೋ ಅದಕ್ಕೆ ಬದ್ಧರಾಗಿರ್ರಿ. When you keep changing your promises, people will not trust in you. ನೀವು ಜನಗಳಿಗೆ ಮಾತು ಕೊಟ್ಟು ಅದನ್ನ ತಪ್ಪಿಸೋದಾದ್ರೆ ಜನ ನಿಮ್ಮನ್ನ ನಂಬಲ್ಲ, ಮತ್ತೆ they will lose trust. ಅವರು ನಂಬಿಕೆಯನ್ನು ಕಳ್ಕೊಳ್ತಾರೆ ನಿಮ್ಮಲ್ಲಿ. Emotionally we all want to make a lot of promises. ಹಾಗಾಗಿ ನಾವು ಭಾವನಾತ್ಮಕವಾಗಿ ಎಮೋಷನ್ ಆಗಿರುವಾಗ ಬಹಳ ಪ್ರಾಮಿಸ್ ಮಾಡ್ತೀವಿ, ಬಂಗಾರ ಕೊಡಿಸ್ತೀನಿ ಅಂತ ಹೇಳಿ. And the last day's quality is covenant breaking. ಹಾಗಾಗಿ ಅಂತ್ಯದಲ್ಲಿ ಏನಾದ ಅಂತ ಹೇಳಿದ್ರೆ ಅದು ಒಡಂಬಡಿಕೆಯನ್ನ ಮುರಿದಾಗ್ತದೆ. But as believers, we cannot behave like the culture that, covenant breaking people, that they make promise to people that they will marry someone and they never marry. ಈಗ ನಮ್ಮ ಸುತ್ತ ಜನಗಳೇನು ಮಾತು ಕೊಟ್ಟು ಅವರು ಒಬ್ರಿಗೆ ಮಾತು ಕೊಡ್ತಾರೆ, ಇನ್ನೊಬ್ರಿಗೆ ಮದುವೆ ಮಾಡ್ಕೊತಾರೆ. ಆದ್ರೆ ನಾವು ಆ ತರ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. And they will say that in good times and bad times and all the time I'll be with you, and after 1 or 2 years then after that give divorce. ಹಾಗಾಗಿ ಈಗ ಹೇಳ್ತಾರೆ 1 ವರ್ಷ 2 ವರ್ಷ ಒಳ್ಳೆ ಟೈಮ್ ನಲ್ಲಿ ಕೆಟ್ಟ ಟೈಮ್ ನಲ್ಲಿ ನಾನು ನಿನ್ ಜೊತೆಗಿರ್ತೇನೆ, ಆಮೇಲೆ ನಿನಗೆ ಡೈವರ್ಸ್ ಕೊಡ್ತೇನೆ ಎಂಬುದಾಗಿ ಕೂಡ ಹೇಳ್ತಾರೆ. 2 years. That's why I'm not getting married. Lucky person is a lucky. Ganeshan is lucky person. That's what many young people give the excuse. I see a lot of people, lot of divorces, so I don't want to marry. That's what people say. ಹಾಗಾಗಿ ಅನೇಕ ಜನರು ಅದನ್ನೇ ಹೇಳ್ತಾರೆ, ಯಾಕೆ ಮದುವೆ ಆಗಿಲ್ಲ ಅಂದ್ರೆ. But the Bible says, bishop will be husband of one wife, right? ಆದ್ರೆ ಬೈಬಲ್ ಹೇಳ್ತದೆ ಏನು ಸಭಾಧ್ಯಕ್ಷಕನು ಒಬ್ಬಳನ್ನೇ ಮದುವೆ ಆಗಿರ್ಬೇಕಂತ. And God also said marriage is honorable in all things. ಹಾಗಾಗಿ ಮದುವೆಯು ಅದು ಏನು ಬಹಳ ಗೌರವ ಉಳ್ಳದ್ದಾಗಿದೆ ಎಂಬುದಾಗಿ. It did not say marriage is going to be perfect, but he said it is honorable. ಆ ಒಂದು ಕುಟುಂಬ ಮದುವೆ ಪರಿಪೂರ್ಣ ಅಲ್ಲ, ಆದ್ರೆ ಅದು ಗೌರವದಿಂದ ಕಾಣುವಂತದ್ದಾಗಿದೆ. God is the one who established marriage in Genesis, and in Revelation also, at the last book also, you find the marriage of the Lamb. ಹಾಗಾಗಿ ಆದಿಕಾಂಡದಲ್ಲಿ ಕೂಡ ಆ ಮದುವೆಯನ್ನ ನೋಡ್ತೇವೆ, ಆ ಪ್ರಕಟಣೆಯಲ್ಲಿ ಕೂಡ ಆ ಮದುವೆ ಆಗಿರುವಂತದ್ದನ್ನ ನೋಡ್ತೇವೆ ನಾವು. No marriage is problem free and having like problem proof. ಯಾವುದೇ ಕುಟುಂಬ ನೋಡುವಾಗ ಸಮಸ್ಯೆ ಇಲ್ಲದ ಕುಟುಂಬ ಇಲ್ಲವೇ ಇಲ್ಲ. People may say that our marriage is the best marriage. ಅನೇಕ ಜನರು ಹೇಳ್ಬಹುದು ನಮ್ದು ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ಬಹುದು. But there is nothing like best marriage. ಒಳ್ಳೆ ಕುಟುಂಬಗಳು ಇಲ್ಲಿ ಯಾವ ಇಲ್ಲ. If you are both of you know the Lord, that is the best marriage. ದೇವರ ಭಯ ಇರೋದೇ ಒಳ್ಳೆ ಕುಟುಂಬ. And we need God's grace. That's why in Ecclesiastes says what the threefold cord will not be easily broken. ಅದಕ್ಕಾಗಿ ಪ್ರಸಂಗಿನಲ್ಲಿ ಬರೀತಾನೆ 3 ಉರಿಯ ಹಗ್ಗ ಅರಿಯೋದಿಲ್ಲ ಎಂಬುದಾಗಿ. So the covenant that we make with God's people before God and the church, we need to keep it up. We should not be covenant breakers. ಹಾಗಾಗಿ ನಾವು ಕುಟುಂಬವಾಗಿ ದೇವರಿಗೆ ಕೊಟ್ಟ ಮಾತನ್ನ ಒಡಂಬಡಿಕೆಯನ್ನ ಕಾಪಾಡಿಕೊಳ್ಳುವಾಗ ಅದು ಆ ಒಡಂಬಡಿಕೆಯನ್ನ ನೆರವೇರಿಸುವಂತವರು ನಾವು ಆಗ್ತೇವೆ. We should do everything possible, everything that we can to save marriage. ಹಾಗಾಗಿ ಕುಟುಂಬಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿ ನಾವು ಏನ್ ಮಾಡಬೇಕಾಗಿದೆಯೋ ಅದನ್ನ ನಾವು ಮಾಡಬೇಕು. And the 11th characteristic of last days is false accusers and slanderers. ಹಾಗಾಗಿ ಏನು 11ನೇದು ಏನಂತ ಹೇಳಿದ್ರೆ ಚಾಡಿ ಹೇಳುವವರು ಎಂಬುದಾಗಿ ನೋಡ್ತೇವೆ. That is what you are accusing others falsely, that you are assassinating someone's character. ಇನ್ನೊಬ್ಬರ ಏನೋ ಗುಣವನ್ನ, ಇನ್ನೊಬ್ಬರ ನಡತೆಯನ್ನ ನಾವು ಬೇರೆ ರೀತಿಯಲ್ಲಿ ಹೇಳುವಂತವರಾಗಿರ್ತೇವೆ. And the 12th characteristic you find incontinent, that is without self control. ಇನ್ನೊಂದು 12ನೇದು ಯಾವ್ದಂತ ಹೇಳಿದ್ರೆ ದಮೆ ಇಲ್ಲದವರು ಎಂಬುದಾಗಿ. Or ability to discipline one's own life. ನಮ್ಮ ಒಂದು ಸ್ವಂತ ಜೀವನದಲ್ಲಿ ಒಂದು ಶಿಸ್ತು ಇಲ್ಲದ ಜೀವನ. And yes, you say like if it feels good, I'll do it. ನಿಮ್ಗೆ ಅದು ಒಳ್ಳೆಯದು ಅನಿಸಿದ್ರೆ ಮಾಡುವಂತವ್ರು ಅಷ್ಟೇ. So
incontinent is, without self-control or ability to discipline one's own life. ಹಾಗಾಗಿ ಶಿಸ್ತು ಇಲ್ಲದ ಒಂದು ಜೀವನ ಎಂಬುದಾಗಿ ನಾವು ಹೇಳ್ಬೋದು. And another 13th one, you find fierce or untamed or brutal. 13ನೇ ಒಂದು ಅಂಶ ಏನಂತ ಹೇಳಿದ್ರೆ ಉಗ್ರತೆ ಉಳ್ಳವರು. People will be controlled by their own basic instincts. ಹಾಗಾಗಿ ಜನರು ಕೆಲವು ಸಾರಿ ತಮ್ಮನ್ನ ತಾವೇ ಕೆಲವು ವಿಷಯಗಳಿಂದ ನಿಯಂತ್ರಣ ಮಾಡ್ಕೊಳ್ತಾರೆ. Men are literally living like the animals. That's the kind of character, that the fierce character. ಹಾಗಾಗಿ ಈ ಉಗ್ರತೆ ಎಂಬುದಾಗಿ ಹೇಳುವಾಗ ಜನರು ಕೆಲವು ಸಾರಿ ಪ್ರಾಣಿಗಳಾಗಿ ವರ್ತಿಸ್ತಾರೆ. And you find the 14th character is despisers of those that are good. 14ನೇ ಅಂಶ ಏನಂತ ಹೇಳಿದ್ರೆ ಒಳ್ಳೆಯದನ್ನ ಪ್ರೀತಿಸದವರು ಎಂಬುದಾಗಿ. The good things they try to despise. ಒಳ್ಳೆಯ ಸಂಗತಿಗಳನ್ನ ಅವರು ನಾಶ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ಯಾವಾಗಲೂ ಕೆಲವರು. So they can despise your love for the Lord. ಹಾಗಾಗಿ ದೇವರ ಮೇಲಿರುವ ನಿಮ್ಮ ಪ್ರೀತಿಯನ್ನು ಕೂಡ ಕೆಲವರು ನಾಶ ಮಾಡಬಹುದು. They will despise your belief in God. ದೇವರಲ್ಲಿ ಇರುವ ನಂಬಿಕೆಯನ್ನು ಕೂಡ ಅವರು ಹಾಳು ಮಾಡಬಹುದು. They will say that going after God and worshiping God, these things are not needed in this modern society. ಅವರು ಈ ರೀತಿಯಲ್ಲಿ ಹೇಳ್ಬಹುದು, ಇಂದಿನ ಸಮಾಜದಲ್ಲಿ ದೇವರ ಆರಾಧನೆ, ದೇವರ ಮಾತುಗಳನ್ನು ಕೇಳಿ ಜೀವಿಸುವಂತದ್ದು ಬೇಕಾಗಿಲ್ಲ ಇಂದಿನ ದಿನಗಳಲ್ಲಿ ಅಂತ ಅನೇಕರು ಹೇಳ್ಬಹುದು. They will say that this is the post modern world, and in this advanced world you should not talk about God. ಅದೆಲ್ಲ ಹಳೆ ಕಾಲದಲ್ಲಿ ಇತ್ತು, ಆದ್ರೆ ಈಗಿನ ಕಾಲದಲ್ಲಿ ದೇವರ ವಿಷಯವಾಗಿ ಮಾತನಾಡಬೇಕಾಗಿಲ್ಲ ಎಂಬುದಾಗಿ ಹೇಳುವಂತವ್ರು ಇದ್ದಾರೆ. For them to talk about God is out of fashion. ಏನಂತ ಹೇಳಿದ್ರೆ ಅಂತವರಿಗೆ ದೇವರ ವಿಷಯ ಮಾತನಾಡುವಾಗ ಅದು ಒಂದು ಹುಚ್ಚು ಮಾತಾಗಿ ತೋರ್ತದೆ. Old fashion, yeah. ಹಳೆ ಒಂದು ಅದು ಪದ್ಧತಿ ಎಂಬುದಾಗಿ ಅಂತಾರೆ. So for them, atheism is the new way, that there is no God. That is the right way. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಇಲ್ಲಿ ದೇವರೇ ಇಲ್ಲ ಎಂಬುದಾಗಿ ಕೂಡ ಜನ ಹೇಳ್ಬಹುದು. So the postmodern thinking is that you need to just understand what science says and what everything the world is saying, the philosophies, but nothing about God. You believe what you believe, I believe what I believe, and everything is true. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಿಜ್ಞಾನ ಏನ್ ಹೇಳ್ತದೆ, ಈ ದಿನಗಳು ಹೇಗಿವೆ ಎಂಬುದಾಗಿ, ಅಂದ್ರೆ ನೀನ್ ಏನ್ ನಂಬಿದ್ದೀವಿ ನಿನಗೆ, ನಾನೇನ್ ನಂಬಿದ್ದೇನೆ ನನಗೆ ಎಂಬುದಾಗಿ ಜನರು ಇದ್ದಾರೆ ಈಗ. Your truth is your truth, my truth is my truth. ನನ್ನ ಸತ್ಯ ನನ್ನ ನಂಬಿಕೆ ನನಗೆ, ನಿನ್ನ ನಂಬಿಕೆ ನಿನಗೆ ಎಂಬುದಾಗಿ. You want to marry 3 wives, you marry. I want to marry 1 wife, I'll marry 1. ನಿನಗೆ 3 ಜನ ಬೇಕಾದ್ರೆ 3 ಜನ ಮಾಡ್ಕೋ, ನಾನು ಒಬ್ಬಳೆ ಆದ್ರೆ ಒಬ್ಬಳು ನಾನು ಮಾಡ್ಕೋತೀನಿ. There is nothing about right or wrong here. ಅಲ್ಲಿ ತಪ್ಪು ಸರಿ ಅನ್ನುವಂತ ವಿಷಯ ಯಾವ್ದು ಬೇಡ ಅಂತ ಜನ ಅಂತಾರೆ. What I want I will do, what you want you do. ನನ್ಗೇನ್ ಬೇಕೋ ನಾನ್ ಮಾಡ್ತೇನೆ, ನಿನಗೇನ್ ಬೇಕೋ ನೀನ್ ಮಾಡ್ಕೋ. There is nothing called absolute truth for them. They say everything is relative truth. ಹಾಗಾಗಿ ಯಾವುದು ಇದುವೇ ನಿಜ ಎಂಬುದಾಗಿ ಹೇಳುವಂತದ್ದಿಲ್ಲ ಎಂಬುದಾಗಿ. Relative truth means I do what I want to do. ನನಗೇನ್ ಇಷ್ಟನೋ ಅದನ್ನ ನಾನು ಮಾಡುವಂತದ್ದು, ಅದು ನನ್ನ ನಂಬಿಕೆ. I want to go to church, I'll go to church. I want to go to temple, I'll go to temple. I want to go to mosque, I'll go to temple. That is truth to me. ಏನಂತ ಹೇಳಿದ್ರೆ ನನಗೆ ದೇವಾಲಯಕ್ಕೆ ಹೋಗ್ಬೇಕಾ ದೇವಸ್ಥಾನಕ್ಕೆ ಹೋಗ್ತೀನಿ, ಚರ್ಚ್ಗೆ ಹೋಗ್ಬೇಕಾ ಚರ್ಚ್ಗೆ ಹೋಗ್ತೀನಿ, ನಮ್ಮ ಮಸ್ಜಿದ್ಗೆ ಹೋಗ್ಬೇಕಾ ಮಸ್ಜಿದ್ಗೆ ಹೋಗ್ತೀನಿ, ಅದು ನನ್ನ ನಂಬಿಕೆ ಎಂಬುದಾಗಿ. You cannot say that only Christianity is the way to eternal life. ಹಾಗಾಗಿ ಆ ಕ್ರೈಸ್ತತ್ವ ಮಾತ್ರ ನಿತ್ಯತ್ವಕ್ಕೆ ನಡೆಸ್ತದೆ ಎಂಬುದಾಗಿ ನೀನು ಹೇಳೋದು ಬೇಡ ಎಂಬುದಾಗಿ ಜನ ಮಾತಾಡ್ತಾರೆ. Absolute truth means that is the only way. That's what we say. Christianity is the only way. Jesus is the only way. ನಿಜವಾದ ಒಂದು ಮಾರ್ಗ ಅಂತ ಹೇಳಿದ್ರೆ ಕ್ರಿಸ್ತನು ಮಾತ್ರ ಒಂದೇ ಮಾರ್ಗವಾಗಿದ್ದಾನೆ ಎಂಬುದಾಗಿ ಹೇಳುವಂತದ್ದೇ. Let me explain relative truth. Relative truth, if somebody says ice cream is hot. ಕೆಲವರು ಈ ರಿಲೇಟಿವ್ ಟ್ರೂತ್ ಅನ್ನು ಅವರು ವಿವರಣೆ ಮಾಡ್ತಾ ಇದ್ದಾರೆ, ಐಸ್ ಕ್ರೀಮ್ ಬಿಸಿಯಾಗಿದೆ ಎಂಬುದಾಗಿ. And if somebody says ice cream, the chocolate ice cream is the best ice cream. ಆ ಚಾಕ್ಲೇಟ್ ಐಸ್ ಕ್ರೀಮ್ ಬಹಳ ಒಳ್ಳೆಯದು ಎಂಬುದಾಗಿ ಕೆಲವರು ಹೇಳ್ತಾರೆ. Another person will say what vanilla ice cream is the best one. ಇನ್ನೊಬ್ಬನ ಹೇಳ್ತಾನೆ ವನಿಲಾ ಐಸ್ ಕ್ರೀಮ್ ಬಹಳ ಚೆನ್ನಾಗಿದೆ ಅಂತ ಹೇಳಿ. That is what relative truth is. ಅಂದ್ರೆ ಅದು ಒಂದು ನಮಗೆ ಸಂಬಂಧಿಸಿದ ಒಂದು ಸತ್ಯ. What I like, if I like vanilla ice cream, I would say vanilla ice cream is the best ice cream in the world. ವನಿಲಾ ಐಸ್ ಕ್ರೀಮ್ ಇಡೀ ಪ್ರಪಂಚದಲ್ಲೇ ಒಳ್ಳೇದಂತ ನಾನು ಹೇಳ್ತೇನೆ, ಅದು ನಂಗೆ ಸಂಬಂಧ. But another person likes the chocolate ice cream, and he says chocolate ice cream is the best ice cream. ಚಾಕ್ಲೇಟ್ ಐಸ್ ಕ್ರೀಮ್ ಇಡೀ ಲೋಕದಲ್ಲಿ ಅದೇ ಒಳ್ಳೇದಂತ ಇನ್ನೊಬ್ಬನ ಅಂತಾನೆ. That is the relative truth. ಅದೇನಂದ್ರೆ ಅವ್ರಿಗೆ ಸಂಬಂಧಿಸಿದ ಒಂದು ವಿಶ್ವಾಸ ಅದು.
But if I say an absolute truth about ice cream is sweet and cold, that is absolute. ಏನಂತ ಹೇಳಿದ್ರೆ ಐಸ್ ಕ್ರೀಮ್ ಅನ್ನುವಂಥದ್ದು ಅದು ತಣ್ಣಗಿರುವಂಥದ್ದು, ಸಿಹಿಯಾಗಿರುವಂಥದ್ದು, ಅದು ನಿಜವಾದಂತ ಒಂದು ಸತ್ಯ ಸಂಗತಿ. If somebody says, ice cream is hot, that means he doesn't understand what ice cream is. ಐಸ್ ಕ್ರೀಮ್ ಬಿಸಿಯಾಗಿದೆ ಎಂಬುದಾಗಿ ಕೆಲವು ಹೇಳ್ತಾರೆ. ಅದು ಐಸ್ ಕ್ರೀಮ್ ಏನಿದೆ ಎಂಬುದಾಗಿ ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ. So last days you find despisers of those that are good. So the absolute truth, what is good, people will simply reject and despise it. ಒಳ್ಳೆಯದನ್ನ ಪ್ರೀತಿಸಿದವರು ಎಂಬುದಾಗಿ ಹೇಳುವಾಗ ಈ ದಿನಮಾನಗಳಲ್ಲಿ, ಅಂತ್ಯ ದಿನಗಳಲ್ಲಿ ಒಳ್ಳೆಯದನ್ನ ಅವರು ಸುಮ್ಮನೆ ನಿರಾಕರಿಸುವಂತವರು ಇದ್ದಾರೆ ಎಂಬುದಾಗಿ. They make fun of you being a pastor. ನೀವು ಸಭಾ ಸೇವಕರಾಗಿರುವಾಗ ನಿಮಗೆ ಅವರು ತಮಾಷೆಯನ್ನ ಮಾಡಬಹುದು. They make fun of you doing the ministry. ನೀವು ಸೇವೆ ಮಾಡುವಂತದನ್ನ ಅವರು ತಮಾಷೆಯಾಗಿ ನೋಡಬಹುದು ನಿಮಗೆ. Because they despise the good thing. ಯಾಕಂತ ಹೇಳಿದ್ರೆ ಅವರು ಒಳ್ಳೆಯದನ್ನ ಪ್ರೀತಿಸದಂತವರಾಗಿದ್ದಾರೆ. And the 15th characteristics you find traitors. 15ನೇ ಒಂದು ಅಂಶ ದ್ರೋಹಿಗಳು ಎಂಬುದಾಗಿ ನಾವು ನೋಡ್ತೇವೆ. They break friendship. ಅವರು ಸ್ನೇಹವನ್ನ ಅವರು ಮುರಿದು ಬಿಡುವಂತವರಾಗಿದ್ದಾರೆ. They will lie and they will cheat. ಅವರು ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ. They steal. ಅವರು ಕಳ್ಳತನ ಮಾಡ್ತಾರೆ. There is no loyalty in people. ಅಲ್ಲಿ ಯಾವುದೇ ಒಂದು ವಾಸ್ತವಾಂಶ ಇಲ್ಲ, ನಿಜ ಅಂಶ ಇಲ್ಲ ಎಂಬುದಾಗಿ. That's what the traitor means. ಹಾಗಾಗಿ ಅದರ ಅರ್ಥ ಏನಂದ್ರೆ ದ್ರೋಹಿಗಳು ಎಂಬುದಾಗಿ. The 16th one you find heady, reckless, rash, acting without reasonable thought. ದುಡುಕಿನವರು ಎಂಬುದಾಗಿ 16ನೇದ ಅಂಶ. Then you find 17th one is high minded. ಉಬ್ಬಿಕೊಂಡವರು ಎಂಬುದಾಗಿ 17ನೇದು ಹೇಳ್ತೇವೆ. 18th one is lovers of pleasure more than lovers of God. ದೇವರನ್ನ ಪ್ರೀತಿಸಿದರೆ ಭೋಗಗಳನ್ನೇ ಪ್ರೀತಿಸುವವರು, ಇದೊಂದು ಅಂಶ. So you find 18 characteristics of the last days. ಅದು ಅಂತ್ಯ ದಿನಗಳಲ್ಲಿ ಜನರ ಒಂದು ವೇಷಧಾರಣೆ. And the basic thing is that lovers of self. ಹಾಗಾಗಿ ಇಲ್ಲಿ ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಸ್ವಾರ್ಥ ಚಿಂತಕರು ಎಂಬುದಾಗಿ. As children of God, we are not going to love ourselves, but we are going to love others, and we are going to love God. ನಾವು ದೇವರ ಮಕ್ಕಳಾಗಿ ನಮ್ಮನ್ನು ನಾವು ಪ್ರೀತಿಸದೆ ಇತರರನ್ನ ಮತ್ತು ದೇವರನ್ನ ಪ್ರೀತಿಸುವಂತ ಮಕ್ಕಳು ನಾವಾಗಿದ್ದೇವೆ. What are the two commandments of the 300 and what is the total 360 or how many 500 something Old Testament laws? How many are there? ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಆಜ್ಞೆಗಳಿವೆ ಯಾರಿಗಾದ್ರೂ ಗೊತ್ತಾ? How many? 513 laws. Old Testament laws altogether is somewhere around 513 or something, and Jesus has brought down to 613, right? 613, yeah. 613, yeah. 613. 613 ಆಜ್ಞೆಗಳು. Good. ಅವೆಲ್ಲವನ್ನ ಸೇರಿ ಯೇಸು ಸ್ವಾಮಿ 2 ಆಜ್ಞೆಗಳನ್ನು ಮಾಡಿದ್ದಾನೆ. Jesus brought it down to 2. ಯೇಸು ಸ್ವಾಮಿ ಅವೆಲ್ಲವನ್ನ ಸೇರಿ 2 ಮಾಡಿದ್ದಾನೆ. What are they? Love your God and love your neighbors, right? ನಿನ್ನ ದೇವರನ್ನ ನಿನ್ನಂತೆ ಪ್ರೀತಿಸು, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. So when we look at all these 18 characteristics of the last days, we need to know that we have something to do, that is loving our God above everything, the supreme love to God and also to our neighbors. ಹಾಗಾಗಿ 18 ಅಂಶಗಳನ್ನ ನಾವು ಗಮನಿಸುವಾಗ ನಾವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ ನಮ್ಮ ನೆರೆಯವರನ್ನ ನಾವು ಪ್ರೀತಿಸಬೇಕು, ಹಾಗೆ ದೇವರನ್ನು ಕೂಡ ಪ್ರೀತಿಸಬೇಕು. And in 3:5 we find a kind of godliness that is called form of godliness. ಏನಂತ ಹೇಳಿದ್ರೆ ದೈವಿಕ ನಂಬಿಕೆಯಿಂದ ಬೀಳುವಂತ ಒಂದು ಅಂಶ. What does it mean by form of godliness? Form of godliness. ದೈವಿಕ ಒಂದು ಅಂಶವನ್ನ having the appearance of godliness but denying its power, avoid of such people. 3:5. ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವೆನ್ನುವವರು ಆಗಿರುವವರು, ಇಂಥವ್ರು ಸಹವಾಸವನ್ನ ಮಾಡದಿರು. They only have the form, the outward appearance. ಏನಂತ ಹೇಳಿದ್ರೆ ಅವರು ಹೊರಗಿನ ತೋರಿಕೆ, ಭಕ್ತಿಯ ವೇಷ ಅಂತಾರಲ್ಲ ಅದು. They claim to be good people, they claim to be very decent people, but they do not have the real spirituality. ಅವರು ನಿಜವಾಗ್ಲೂ ಹೊರಗಡೆ ತೋರಿಸ್ಕೊಳ್ಳುವಂತವ್ರಾಗಿರ್ತಾರೆ, ಆದ್ರೆ ನಿಜವಾಗ್ಲೂ ಅವರು ಆತ್ಮಿಕ ಜೀವಿತ ಅವರಲ್ಲಿ ಇರೋದಿಲ್ಲ ಅಂತ. Because they are desperately wicked, as Jeremiah says, the heart is desperately wicked. ಏನಂತ ಹೇಳಿದ್ರೆ ಜೆರೆಮೀಯ ಹೇಳಿದಾಗೆ ಅವರ ಹೃದಯವು ಕಪಟದಿಂದ ತುಂಬಿದೆ ಎಂಬುದಾಗಿ ಹೇಳ್ತಾನೆ. The way they live, that proves that their faith, what they claim to be, that is false. ಹಾಗಾಗಿ ಅವ್ರು ಏನ್ ಹೇಳ್ಕೊಳ್ತಾರೋ, ಅವ್ರು ಏನ್ ತೋರಿಸ್ಕೊಳ್ತಾರೋ ಅದೆಲ್ಲ ಸುಳ್ಳಾಗಿದೆ ಎಂಬುದಾಗಿ ಜೆರೆಮೀಯ ಹೇಳ್ತಾನೆ. No radical transformation is evident in them. ದೇವರ ರಾಜ್ಯದಲ್ಲಿ ಅಂತ ಒಂದು ಮಾರು ಮನಸ್ಸು ಹೊಂದುವಂತದ್ದಿಲ್ಲ.
So outward practice and inward practice, they don't match. ಏನಂತ ಹೇಳಿದ್ರೆ ಭಕ್ತಿಯ ಒಂದು ವೇಷ, ಹೊರಗಿನ ವೇಷ, ಒಳಗಡೆ ವೇಷ ಅದು ಯಾವತ್ತಿಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ. The inward character and outward practice are entirely different. ಹಾಗಾಗಿ ಹೊರಗಡೆ ಒಂದು ಆಚರಣೆ, ಒಳಗಡೆ ಒಂದು ಗುಣ, ಅದು ತುಂಬಾ ವ್ಯತ್ಯಾಸ ಉಳ್ಳದಾಗಿರ್ತದೆ. Then we find we need to follow godly examples. ಹಾಗಾಗಿ ನಾವು ದೈವಿಕ ಉದಾಹರಣೆಗಳನ್ನು ನಾವು ನೋಡುವಂತವರಾಗಿರ್ಬೇಕು. 3:10-13. Paul is laying down his own testimony here. ಇಲ್ಲಿ ಪೌಲನು ತನ್ನ ಸ್ವಂತ ಸಾಕ್ಷಿಯನ್ನು ಹೇಳುವಂತವನಾಗಿದ್ದಾನೆ. And Paul, remember Paul's life. That's what verse 10 you find. You, however, have followed my teaching, my conduct, my aim in life, my faith, my patience, my love, my steadfastness. 3:10. 3:10 ಓದಿ ಯಾರಾದ್ರು. Follow Paul's life. ಇಲ್ಲಿ ಪೌಲನ ಒಂದು ಜೀವನವನ್ನು ಹಿಂಬಾಲಿಸ್ರಿ ಎಂಬುದಾಗಿ. You see the godly example through his 3 missionary journeys. ಆತನ 3 ಮಿಷನರಿ ಒಂದು ಪ್ರಯಾಣಗಳನ್ನು ನೋಡುವಾಗ ಆ ದೈವಿಕ ಜೀವಿತವನ್ನು ನಾವು ನೋಡ್ತೇವೆ. ಅಲ್ಲಿ he has set a great standard for doing church ministry. ಅಲ್ಲಿ ಸಭಾ ಸೇವೆಯನ್ನು ಮಾಡುವಾಗ ಒಂದು ಮಟ್ಟವನ್ನ, ಒಂದು ಉನ್ನತ ಮಟ್ಟವನ್ನ ಕಾಯ್ದು ಕಾಪಾಡಿಕೊಂಡಿದ್ದ. Paul went to every place as an itinerary missionary, like he went to places where the name of Christ was never known. ಆ ಪೌಲನು ಆ ಮಿಷನರಿ ಪ್ರಯಾಣ ಮಾಡುವಾಗ ಕ್ರಿಸ್ತನ ಹೆಸರನ್ನು ಕೇಳದ ಜನರ ಮಧ್ಯದಲ್ಲಿ ಆತನು ಹೋಗಿದ್ದ. So that is our goal, that the people who have not heard the gospel, not heard the name of Jesus, never understood what gospel is, to tell them the gospel. ನಾವು ಎಂತ ಜನಗಳ ಹತ್ರ ಹೋಗ್ಬೇಕಂತ ಹೇಳಿದ್ರೆ ಆ ಸುವಾರ್ತೆನ ಕೇಳದವರು, ಕ್ರಿಸ್ತನ ಹೆಸರನ್ನೇ ಕೇಳದವರು, ಆ ಸುವಾರ್ತೆ ಹೇಳಿದಾಗ ಅವರಿಗೆ ಅರ್ಥನೇ ಆಗೋದಿಲ್ಲ, ಅಂತವರ ಮಧ್ಯದಲ್ಲಿ ಹೋಗ್ಬೇಕು ಎಂಬುದಾಗಿ. So for godly example, we can always look back to Paul's life. ಹಾಗಾಗಿ ಪೌಲನ ಒಂದು ಉದಾಹರಣೆಯನ್ನು ನಾವು ನೋಡುವಾಗ ಆತನ ಜೀವನವನ್ನ ನಾವು ನೋಡಬೇಕು ಹಿಂದೆ ಹೋಗಿ. And also verse 11 you find that remember Paul's persecutions. 11ನೇ ವಚನದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಪೌಲನ ಒಂದು ಹಿಂಸೆಯನ್ನು ಕೂಡ ನಾವು ನೋಡ್ತೇವೆ. Paul has been persecuted like more than any other early missionaries. ಇಂದಿನ ಮಿಷನರಿಗಳಿಗಿಂತಲೂ ಹೆಚ್ಚಾಗಿ ಪೌಲನು ಆ ಸಮಯದಲ್ಲಿ ಹಿಂಸೆಗಳನ್ನ ಅನುಭವಿಸಿದನು ಎಂಬುದಾಗಿ. His persecution did not stop him from going forward. ಆ ಹಿಂಸೆಗಳು ಆತನಿಗೆ ಉಂಟಾಗುವಾಗ ಮುಂದೆ ಹೋಗುವಂತದನ್ನ ಅದು ನಿಲ್ಲಿಸಲಿಲ್ಲ ಪೌಲನಿಗೆ. And also 12 and 13 we find that remember Paul's precepts. ಹಾಗಾಗಿ ಪೌಲನ 12 ಮತ್ತು 13ನೇ ವಚನದಲ್ಲಿ ಆತನ ಸೆರೆಮನೆಯನ್ನು ಕೂಡ ನಾವು ನೋಡ್ತೇವೆ, ಸೆರೆಮನೆ ಜೀವಿತ. Indeed, all who desire to live godly in Christ Jesus will be persecuted, while evil people and impostors will go on from bad to worse, deceiving and being deceived. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೊಳಗಾಗುವರು, ಆದರೆ ದುಷ್ಟರು, ವಂಚಕರು, ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು ಎಂಬುದಾಗಿ 12-13ನೇ ವಚನ. You and I want to live a godly life, you will be persecuted. ನಾವು ನೀವುಗಳು ದೈವಿಕ ಜೀವಿತವನ್ನ ಜೀವಿಸುವಾಗ ಹಿಂಸೆಗೆ ಒಳಗಾಗುತ್ತೇವೆ. So we need to know that because we are being persecuted, that does not mean that we are not living a godly life. ಆ ಸಂದರ್ಭದಲ್ಲಿ ಹಿಂಸೆಗಳು ಉಂಟಾಗುವಾಗ ನಾವು ಆ ಆತ್ಮಿಕ ಜೀವಿತ, ದೈವಿಕ ಜೀವಿತ ಬಿಟ್ಟು ಬಿಡಬಾರದು ಎಂಬುದಾಗಿ. So no matter what happens, we need to continuously trust in God. ಏನೇ ಆದರೂ ಕೂಡ ದೇವರಲ್ಲಿ ನಂಬಿಕೆ ಇಟ್ಟು ನಾವು ಆ ಜೀವಿತವನ್ನ ಮುಂದುವರಿಸಬೇಕು. We need to be thankful to God. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. And there are many examples, and one of the examples, like the worldly person, like trusting in God is for getting his needs met. ಹಾಗಾಗಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ನಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಬೇಕು ಎಂಬುದಾಗಿ. You must have heard about the ancient time, the person crossing the through the river, like kind of small canals crossing. There will be kind of wooden bridges that a person will cross the wooden bridge. ಹಾಗಾಗಿ ಇಂದಿನ ಕಾಲದಲ್ಲಿ ನಾವು ನೋಡುವಾಗ ಅವರು ಒಂದು ನದಿಯನ್ನು ದಾಟಬೇಕಾದ್ರೆ ಆ ಕಟ್ಟಿಗೆಯ ಬ್ರಿಡ್ಜ್ಗಳನ್ನ, ಕಟ್ಟಿಗೆಯ ಸೇತುವೆಗಳನ್ನ ನಾವು ನೋಡ್ತೇವೆ. And when the person is crossing the wooden bridge, there is all the possibility that the bridge can break and he can fall into the water. ಹಾಗಾಗಿ ಆ ಹಳೆ ಕಾಲದಲ್ಲಿ ಆ ಕಟ್ಟಿಗೆ ಸೇತುವೆ ದಾಟಬೇಕಾದ್ರೆ ಆ ಕಟ್ಟಿಗೆಗಳು ಯಾವುದೇ ಕ್ಷಣದಲ್ಲಿ ಮುರಿದು ಹೋಗ್ತಿದ್ವು, ಜನ ನೀರಲ್ಲಿ ಬೀಳ್ತಾ ಇದ್ರು. And we say that the person used to say, like when he is crossing, the Hindu person will say Narayana Narayana. ಹಾಗಾಗಿ ಹಿಂದೂ ಒಬ್ಬ ವ್ಯಕ್ತಿ ಆ ರೀತಿಯಲ್ಲಿ ದಾಟುವಾಗ ಆ ಕಟ್ಟಿಗೆ ಮುರಿದು ಬೀಳುವಾಗ ಅವನು ಏನಂತಿದ್ದಂದ್ರೆ
ನಾರಾಯಣ ನಾರಾಯಣ ಅಂತ ಕೂಗ್ತಾರ ಅವ್ರು. Until he is reaching the end of the bridge, he will say Narayana, and after reaching, he will say Kurayana, Kurayana. Kurayana, Kurayana means opposite. I don't care about you now. ಒಬ್ಬ ವ್ಯಕ್ತಿ ಆ ಕಟ್ಟಿಗೆ ಸೇತುವೆ ದಾಟುವಾಗ ಪ್ರಾರಂಭದಲ್ಲಿ ಅವನು ನಾರಾಯಣ ನಾರಾಯಣ ಅಂತಾನಂತೆ, ಬಿದ್ದು ಮುಳುಗುವಾಗ ಕುರಾಯನ ಕುರಾಯನ ಅಂದ್ರೆ ನೀನ್ ಬೇಡ ಬೇಡ ಅಂತ. So what I'm trying to say is, yeah, Kurayana means, now I don't care about you. I'm already done. ಅದೇ ಈಗ ದಾಟಿದ ಮೇಲೆ ನೀನ್ ಯಾರು ಹೋಗಂತ, ಕೆಲಸ ಆದ್ಮೇಲೆ ಆಯ್ತು ಮುಗಿತು ನಿಂದಂತ. The point is, you are following a godly example even when you are persecuted, and even when you are persecuted, you are not going to blame God. ಹಾಗಾಗಿ ನಾವು ಹಿಂಸೆಗೆ ಒಳಗಾಗುವಾಗ, ಹಿಂಸೆ ಅನುಭವಿಸುವಾಗ ನಾವು ದೇವರಿಗೆ ಏನಂತ ಹೇಳಿದ್ರೆ ಆರೋಪ ಹೊರಿಸುವಂತದ್ದಲ್ಲ. All those who want to live godly in Christ Jesus will suffer persecution. ಕ್ರಿಸ್ತನಲ್ಲಿ ಯಾರು ದೈವಿಕ ಆತ್ಮಿಕ ಜೀವಿತವುಳ್ಳವರಾಗಿ ಜೀವಿಸ್ತಾರೋ ಅವರು ಹಿಂಸೆಯನ್ನ ಅನುಭವಿಸುತ್ತಾರೆ. Now we need to get into the fourth chapter. ನಾವು 4ನೇ ಒಂದು ಅಧ್ಯಾಯಕ್ಕೆ ಹೋಗೋಣ ಈಗ. Before that, are you ready to do the deacon's quiz, or you want to do tomorrow? ಈಗ ಮಾಡೋಣ, ನಾಳೆ ಮಾಡೋಣ. 4ನೇ Deacon and materialism, let's do tomorrow, okay? Deacon's qualifications and materialism is just you have objective type, all answers are there, just circling only. We can do that tomorrow. ನಾಳೆ ಇದನ್ನು ಮಾಡೋಣ, 4ನೇ ಅಧ್ಯಾಯ. So I think we can do the rest of the thing tomorrow, chapter 4, and we can do the Titus tomorrow with questions and all. ಓಕೆ, ಇದರಲ್ಲಿ 4ನೇ ಅಧ್ಯಾಯದಲ್ಲಿ ಪ್ರಶ್ನೆಗಳು ಉತ್ತರಗಳು ಅದೆಲ್ಲ ನಾಳೆ ನಾವು. Today we are going to the village for village church evening, yeah. ಓಕೆ, ನಾವು ಒಂದು ಹಳ್ಳಿಗೆ ಅವರು ಹೋಗ್ತಾ ಇದ್ದಾರೆ. So we'll try to stop little early so that you can study. You are not left simply. You can study for the quiz. ನಿಮಗೆ ನಾವು ಇಲ್ಲಿ ಬಿಡ್ತೇವೆ, ಅವರೆಲ್ಲ ಹೋಗೋದಿದೆ ಅಂತ ನಿಮಗೆ ಬಿಡ್ತಾರೆ, ಫ್ರೀ ಅಲ್ಲ, ಓದ್ಬೇಕು ಇದನ್ನ. 4ನೇ ಅಧ್ಯಾಯ Deacon's qualification and gospel and materialism quiz will be there tomorrow. ಅಲ್ಲೇನೇನು ಗುಣಗಳಿವೆ, ಅಲ್ಲಿ ಸುವಾರ್ತೆ ವಿಷಯವಾಗಿ ಕಂಪ್ಲೀಟ್ ಆಗಿ ಅದನ್ನ ನಾವು ಓದಬೇಕು, ಸ್ಟಡಿ ಮಾಡಬೇಕು. Those who did not read 1 Timothy, 2 Timothy, Titus, you have to read it. The reading assignment 5%. ಅಲ್ಲಿ ಈಗೇನ್ ನೀವು ಓದ್ತಿರಲ್ಲ ಅದಕ್ಕೆ ನಿಮ್ಗೆ 5% ಮಾರ್ಕ್ಸ್ ಸಿಗ್ತದೆ. Then you have a reflection paper that you will take one sheet and you will write, I have successfully completed reading. So you are getting 15% for reading 1 Timothy, 2 Timothy and Titus. So don't fail to read. ಆ ರೀತಿಯಲ್ಲಿ ಓದಿದಾಗ ನಿಮ್ಗೆ ಇವತ್ತು ಕೊಟ್ರಲ್ಲ ಆ ತರ ಕೊಡ್ತಾರೆ, ಅದಕ್ಕೆ 10% ಮಾರ್ಕ್ಸ್ ಇರ್ತದೆ. So yeah, all together you are getting all reading and reflection. That paper you will be writing after reading, So ಅವೆರಡು ಸೇರಿ 15. For the reading only you are getting total 15. So then class participation you are getting 5. ಕ್ಲಾಸ್ ಅಲ್ಲಿ ಭಾಗವಹಿಸುವಾಗ 5% ನಮಗೆ. So 20% already. Then another 50% you make, you passed. Very good. So thank you so much for your participation and being awake and listening. ನೀವು ಎಚ್ಚರವಾಗಿ ಇಲ್ಲಿ ಇದ್ದದಕ್ಕಾಗಿ ಭಾಗವಹಿಸೋದಕ್ಕಾಗಿ ನಿಮಗೆ ವಂದನೆಗಳು. Do you have any questions? Otherwise another 10 minutes questions. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು, ಒಂದು 5-10 ನಿಮಿಷ. So far you had some questions you could ask. Now we will be able to discuss them. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು, ಅದಕ್ಕೆ ಉತ್ತರ ಕೊಡ್ತೇನೆ. You can have other questions also, no problem. Yes. But you can ಇನ್ನೇದಾ ಕೇಳು. For yesterday's class. Oh, yesterday's class. Okay. About what? ಏನ್ ಪ್ರಶ್ನೆ? ನೆನಪಾಯ್ತಾ? ನೆನಪು ಹೋದ್ರೆ ಬಿಟ್ಬಿಡು. ಈ ಫರ್ಗಟ್. ಬೇರೊಬ್ರಿಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ಓಕೆ, ನಿಮ್ಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಸಹೋದರ ಕೇಳಿದ್ರೆ ಒಳ್ಳೆ ಅದಕ್ಕೆ ಉತ್ತರ ಹೇಳ್ತಾರೆ. You find it sometimes hard people, sometimes you find soft people also. ನೀವು ಕೆಲವು ಸಾರಿ ಕಠಿಣವಾದ ಜನರು ಅಲ್ಲ, ಅಂತವ್ರನ್ನ ನೋಡ್ತೀರಿ, ಒಳ್ಳೆ ಜನರನ್ನು ಕೂಡ ನೀವು ನೋಡ್ತೀರಿ. So they are reacting to the gospel, that those people are, I think, the ones who will turn to the gospel soon.
ಈ ಏನು ಕಠಿಣ ಉಗ್ರ ಜನ ಇರ್ತಾರೆ ನೋಡ್ರಿ, ನಿಜವಾಗ್ಲೂ ಅಂತವರೇ ಸುವಾರ್ತೆಗೆ ಬೇಗ ಅವ್ರು ಬರ್ತಾರೆ, ಬೇಗ ನಂಬ್ತಾರೆ ಅಂತ ಹೇಳ್ತಾರೆ. People who are soft and listening to you sometime, those people never come to the faith because they are just taking things lightly. ಆ ಒಳ್ಳೆ ಜನರಿಗೆ ನೀವು ಸುವಾರ್ತೆ ಹೇಳುವಾಗ ಅವ್ರು ಏನ್ ಮಾಡ್ತಾರೆ, ಸುವಾರ್ತೆ ಕೇಳ್ತಾರೆ, ಆಲೋಚನೆ ಮಾಡ್ತಾರೆ, ಅವರು ಮತ್ತೆ ಸುವಾರ್ತೆಯನ್ನ ನಂಬಲ್ಲ ಅವರು. But yeah, I understand, the hard places that you are serving, we need to pray that the Lord will penetrate their hearts with the gospel. ಹಾಗಾಗಿ ಕಠಿಣ ಜನರು, ಉಗ್ರ ಜನಗಳ ಮಧ್ಯದಲ್ಲಿ ನೀವು ಸುವಾರ್ತೆ ಹಂಚುವಾಗ ನೀವು ಪ್ರಾರ್ಥನೆ ಮಾಡ್ರಿ, ದೇವರು ಅಂತವರನ್ನ ಬದಲಾಯಿಸ್ತಾನೆ. So we think it is all hard, everything is hard actually because the gospel has to work in their hearts. The gospel is having the power. We just keep praying and presenting to them, prayerfully present the gospel to them. ಹಾಗಾಗಿ ಅಂತ ಜನಗಳ ಮಧ್ಯದಲ್ಲಿ ನಾನು ಒಂದು ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಪ್ರಾರ್ಥನಾ ಪೂರ್ವಕವಾಗಿ ನೀವು ಸುವಾರ್ತೆಯನ್ನು ಹಂಚಿರಿ, ಅದು ಕಾರ್ಯಗತವಾಗ್ತದೆ. We can get burdened and we can feel that we are not being effective in the ministry because people are not responding. ನಾವು ಕೆಲವು ಸಾರಿ ಜನಗಳು ಒಳ್ಳೆ ರೀತಿಯಲ್ಲಿ ನಮಗೆ ಪ್ರತಿಕ್ರಿಯಿಸೋದಿಲ್ಲ ಅಂತೇಳಿ ನಾವು ಆ ಸುವಾರ್ತೆಯಲ್ಲಿ ಕಾರ್ಯ ಮಾಡುವಂಥದ್ದು ನಾವು ನಿಲ್ಲಿಸಬಾರದು. Every field is different. ಪ್ರತಿಯೊಂದು ಕ್ಷೇತ್ರ ಬೇರೆ ಬೇರೆ ಭಿನ್ನವಾಗಿರ್ತವೆ. But as you are faithful and praying to God, the Lord will do His work and He is more zealous about His work. ನಂಬಿಗಸ್ತರಾಗಿ ನಿಜವಾಗ್ಲೂ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಆ ಕಾರ್ಯ ಮಾಡುವಾಗ ನಮಗಿಂತಲೂ ದೇವರು ಬಹಳ ಪರಿಣಾಮಕಾರಿಯಾಗಿ ಅದರಲ್ಲಿ ಕೆಲಸ ಮಾಡ್ತಾನೆ. God is looking that how much we are going to commit to that work. ಆ ಒಂದು ಕೆಲಸಕ್ಕೆ ನಮ್ಮನ್ನು ನಾವು ಎಷ್ಟು ತೊಡಗಿಸಿಕೊಳ್ತೇವೆ ಅನ್ನುವಂಥದ್ದು ದೇವರು ನಿಜವಾಗ್ಲೂ ನಮ್ಮೆಲ್ಲರನ್ನ ನೋಡ್ತಾ ಇರ್ತಾನೆ. When we are fully surrendered, God is going to definitely bring the answers. ನಮ್ಮನ್ನ ಆ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಾಗ ದೇವರು ಒಳ್ಳೆ ಫಲಿತಾಂಶಗಳನ್ನ ತರ್ತಾನೆ. So the souls will definitely come to His fold, God's fold, because God is the one who is saving. God is the one who is doing the work through you. ಹಾಗಾಗಿ ಸುವಾರ್ತೆ ಸಾರುವುದು ನಮ್ಮ ಕೆಲಸ, ಆತ್ಮಗಳನ್ನ ತೆಗೆದುಕೊಂಡು ಬರುವಂತದ್ದು ಅದು ದೇವರ ಕೆಲಸ. So good. Yeah, the hard people group. Yes. Good question. Paul, in Athens, right, in Paul had that, his spirit was grieved and actually it says that his spirit was boiled, right, when he saw the idol worship. ಪೌಲನ ವಿಷಯದಲ್ಲಿ ನೋಡುವಾಗ ಅಲ್ಲಿ ಮೂರ್ತಿಗಳನ್ನ ನೋಡ್ತಾನಲ್ಲ, ಒಂದು ಮೂರ್ತಿಯನ್ನು ನೋಡ್ತಾನೆ ಒಂದು ಪಟ್ಟಣಕ್ಕೆ ಹೋದಾಗ, ಅಲ್ಲಿ ಬರ್ದಿದೆ ತಿಳಿಯದ ದೇವರು ಎಂಬುದಾಗಿ ಆತ ನೋಡುವಾಗ ಅಲ್ಲಿ ಬರ್ದಿದೆ ಆತನ ಹೃದಯದಲ್ಲಿ ರಕ್ತ ಕುದಿಯಿತು ಎಂಬುದಾಗಿ. Paul presented the gospel. ಅಲ್ಲಿ ಅಂತವರಿಗೆ ಸುವಾರ್ತೆ ಹೇಳಿದ. Any other question? Yeah. 2 ತಿಮೋತಿ 2:4 2:4 2 ತಿಮೋತಿ 2:4. ಮಾಡಬಾರ್ದು ಅಂತ ಹೇಳ್ತಾನ. Some pastors they will work on ministry. Paul himself was a worker. He was a tent maker. ಪೌಲನು ಕೂಡ ಕೆಲಸ ಮಾಡ್ತಿದ್ದ, ಟೆಂಟ್ ಗಳನ್ನ ಮಾಡ್ತಾ ಇದ್ದ. Work is honorable. ಕೆಲಸ ಮಾಡುವಂತದ್ದು ಅದು ಗೌರವವುಳ್ಳದಾಗಿದೆ. So there is nothing called full time part time ministry. ಇಲ್ಲಿ ಫುಲ್ ಟೈಮ್ ಮತ್ತೆ ಪಾರ್ಟ್ ಟೈಮ್ ಅಂತ ಸೇವೆ ಕರೆಯಲ್ ಆತರ ಏನಿಲ್ಲ. Everybody who is saved, they are called to ministry, that is one way or other doing evangelism or preaching or teaching. ಯಾರು ರಕ್ಷಣೆ ಹೊಂದಿದಾರೋ ಅವರು ಸುವಾರ್ತೆ ಸಾರುವುದಕ್ಕಾಗಿ ಬೋಧಿಸುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದಾರೆ. If you have a job, then you will be able to reach to your friends who are working at the office. ನೀವು ಒಂದು ಉದ್ಯೋಗ ಮಾಡೋದಾದ್ರೆ ನಿಮ್ಮ ಆಫೀಸ್ಗಳಲ್ಲಿ ಇರ್ತಾರಲ್ಲ ಅವ್ರಿಗೆ ನೀವು ಸುವಾರ್ತೆನ ಸಾರಬಹುದು. So if you are an engineer, you can reach to the people who are working as engineers. ನೀವೊಬ್ಬ ಇಂಜಿನಿಯರ್ ಆಗಿದ್ರೆ ನಿಮ್ಮ ಜೊತೆ ಇರುವಂತ ಎಲ್ಲ ಇಂಜಿನಿಯರ್ಗಳಿಗೆ ನೀವು ಬೋಧಿಸಬಹುದು. So I understand, pastor being like, the full time, like people call it full time ministry, and sometimes people are working and
doing the ministry, I think both ways it has its own strength and it has its own, weaknesses. ಅಲ್ಲಿ ಕೆಲಸ ಮಾಡ್ಕೊಂಡು ಸೇವೆ ಮಾಡೋದು, ಕೆಲಸ ಮಾಡದೆ ಸೇವೆ ಮಾಡೋದು ಏನಿದೆ ಅಲ್ಲ, ಅಲ್ಲಿ ಯಾವುದೇ ಬಲಹೀನತೆಗಳಾಗಲಿ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಏನೂ ಇಲ್ಲ. So we need to, focus upon the ministry, and if you are working, you may have, I think, less time sometime, but still then you can focus upon all the evening. Main ministry happens during the evening. ನೋಡಿ, ನೀವು ಕೆಲಸ ಮಾಡೋದಾದ್ರೆ ಕೆಲಸ ಮಾಡುವಾಗ ಸೇವೆಗೆ ಸ್ವಲ್ಪ ಸಮಯ ಕಡಿಮೆ ಆಗ್ಬೋದು, ಸಾಯಂಕಾಲದಲ್ಲಿ ನೀವು ಸೇವೆ ಮಾಡಬಹುದು. ಅನೇಕ ಜನರು ಈ ಸಾಯಂಕಾಲಗಳಲ್ಲಿ ಹೆಚ್ಚಾಗಿ ಸೇವೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ. If you are full time, still then it doesn't mean that you don't do any work at home. ಈ ಒಂದು ಫುಲ್ ಟೈಮ್ ಸೇವಕ ಅಂತ ಹೇಳಿದ್ರೆ ಮನೆಯಲ್ಲಿ ನೀವು ಯಾವ್ದು ಕೆಲಸ ಮಾಡಬಾರದು ಅಂತ ಅದರ ಅರ್ಥ ಅಲ್ಲ. To be active as a pastor, doing the work, farming and doing different works and also serving the Lord. ನೀವು ಯಾವ್ದಾದ್ರು ಕೆಲಸ, ಈ ಕೃಷಿ ಮಾಡುವಾಗಲ್ಲ ವ್ಯವಸಾಯ ಮಾಡಬಹುದು, ಹಾಗೆ ನಾವು ಸೇವೆಯನ್ನು ಕೂಡ ಮಾಡಬಹುದು. We need to take care of the things, our land, and we need to do the cultivations, and we need to do the vegetations, and so many work that we need to do. At the same time, you are thinking, you are preparing yourself for the work of the ministry. If you are a pastor, if you are preaching twice in a week, you need to separate time for 30 hours preparation of the sermon and everything like that. ಹಾಗಾಗಿ ನೀವು ಈ ಮನೆಯಲ್ಲಿ ಅಥವಾ ಹೊರಗಡೆ ಕೆಲಸ ಮಾಡುತ್ತಾ ಸೇವೆಗಾಗಿ ಸಿದ್ಧತೆಗಾಗಿ ನಾವು ಸಮಯವನ್ನು ಕೊಡಬಹುದು, ಅದನ್ನು ಮಾಡ್ಕೋಬಹುದು. So I would say that the civilian matters here also has the idea that maybe becoming a chief minister, becoming an MLA, becoming a village chief or something like that. This everything a believer is able to do by trusting in God. That is all the area of influence that you can use it. ಹಾಗಾಗಿ ದೇವರು ನಂಬಿದಂತ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಅವ್ರೇಂತ ಹೇಳಿದ್ರೆ ಅವರು ಸಮಯ ಮಾಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅವ್ರು ಕೆಲಸ ಮಾಡುವಂತರಾಗಿದೆ. That's what I think, because not involved as a soldier is not that a pastor cannot do all these other things also. ಸಭಾ ಪಾಲಕರುಗಳು ಬೇರೆ ಕೆಲಸ ಮಾಡಬಾರದು ಅಂತ ಕೂಡ ಏನು ಇಲ್ಲ. But if the pastors, like in a big churches, they have so much responsibility, so it is good to commit to the church. ಈಗ ಒಂದು ದೊಡ್ಡ ಚರ್ಚ್ ಪಾಸ್ಟ್ ಇದ್ದರೆ ಅವ್ರಿಗೆ ಬಹಳ ಕೆಲಸ ಇರ್ತವೆ, ಬಹಳ ಜನ ಇರ್ತಾರೆ, ಅದಕ್ಕೋಸ್ಕರ ಅವರು ಇರೋದು ಒಳ್ಳೆಯದು ಎಂಬುದಾಗಿ. If your church has 100 members, then you may not be able to do any work outside. ನೀವು ನಿಮ್ಮ ಚರ್ಚ್ ಅಲ್ಲಿ ಒಂದು 100 ಕುಟುಂಬಗಳು ಇರುವಾಗ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. Otherwise you have to train other people like deacons and different pastors, elders helping you. ಹಾಗಾಗಿ ನಿಮ್ಮ ಮೆಂಬರ್ಸ್ ಗಳಿಗೆ ಡೀಕನ್ ಅಂತ ಹೇಳಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಅವರಿಗೆ ನೀವು ಟ್ರೈನಿಂಗ್ ಕೊಡಬಹುದು. You have to rule well. That means teaching and preaching, ruling well, double honor. ಹಾಗಾಗಿ ನಿಮ್ಮಲ್ಲಿರುವಂತ ವಿಶ್ವಾಸಿಗಳಿಗೆ ಒಳ್ಳೆ ರೀತಿಯಲ್ಲಿ ಅವರನ್ನು ನೀವು ಉಪಯೋಗಿಸಿದ್ರೆ ಆದ್ರೆ ನಿಮಗೆ ಒಂದು ದೊಡ್ಡ ಗೌರವ ಬರುವಂತ. If your church is not able to support for your basic needs, your food and clothing and shelter, the basic needs, there is nothing wrong in taking up a job and part-time job and also doing it. It is helpful, but I don't know how it's going to work for you here. But that is how it works everywhere in the Western countries. They do take up jobs. ಬ್ರದರ್ ಅವ್ರು ಏನ್ ಹೇಳ್ತದ ಅಂತ ಹೇಳಿದ್ರೆ, ನಿಮ್ಮ ಚರ್ಚು ನಿಮಗೆ ಬೇಕಾದಷ್ಟು ಹಣ ಒಂದ್ ವೇಳೆ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲೇನ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಸೇವೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನಮ್ಮ ದೇಶದಲ್ಲಿ ಹೇಗಿದೆ ಗೊತ್ತಿಲ್ಲ, ಆದ್ರೆ ವೆಸ್ಟರ್ನ್ ಕಂಟ್ರಿಗಳಲ್ಲೆಲ್ಲ ಸೇವಕರುಗಳು ಕೆಲಸ ಮಾಡಿ ಸೇವೆ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಅವರು. But it should not be at the expense of neglecting God's work. ಆದರೆ ಆ ಕೆಲಸ ದೇವರ ಒಂದು ಕಾರ್ಯವನ್ನು ಅಲಕ್ಷ್ಯ ಮಾಡುವಂತದ್ದಾಗಬಾರದು. Your priority is God's work. ಆದರೆ ನಿಮ್ಮ ಪ್ರಾಧಾನ್ಯತೆ ದೇವರ ಸೇವೆನೇ ಆಗಿರಬೇಕು. So if other work, ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಕೆಲಸ ದೇವರ ಸೇವೆಗೆ ಅಡ್ಡಿ ಆಗಬಾರದು ಅಂತ ಅವ್ರು ಹೇಳ್ತಾ ಇದಾರೆ. If your love of money is the one that is driving you away, if your basic needs are met in the pastoral ministry, you should be full time dedicated to the pastoral work. ಹಾಗಾಗಿ ಈ ಒಂದು ಸೇವೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ಬೇಕಾಗಿರುವಂತದ್ದು ಸಿಗದೇ ಇದ್ರೆ ನೀವು ಇನ್ನೂ ಹೆಚ್ಚಾಗಿ ಅದರಲ್ಲಿ ತೊಡಕೊಳ್ಬೇಕು ಎಂಬುದಾಗಿ. So that is one thing that I would say this one. Yep. We already discussed that some of those qualities you might find sometime weak, sometimes strong, but you are trying your best to reach the goal of all of that. You are trying to be good at it, but I cannot say that you will be perfectly all the time. 13 qualifications are qualified with that in your ministry. ಈಗ
13 ಗುಣಲಕ್ಷಣಗಳು ಇಲ್ದಿದ್ರೆ ಏನ್ ಮಾಡ್ಬೇಕಂತ ಅನ್ನೋದಕ್ಕಿಂತ ಆ 13 ಗುಣಲಕ್ಷಣ ಯಾವಾಗಲೂ ನಾವು ಒಳ್ಳೆ ರೀತಿಯಲ್ಲಿ ಇರ್ತದಂತಲ್ಲ, ಅಲ್ಲಿ ಕೂಡ ಹೆಚ್ಚು ಕಡಿಮೆ ಆಗ್ಬಹುದು. ಆದ್ರೂ ಕೂಡ ಆ ಗುಣಲಕ್ಷಣಗಳನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಅಂತ ಅವ್ರು ಹೇಳೋದು. These are the expectations. These are not the one that you need to must possess, then only you can be pastor. It is not like compulsory. ಇದು 13 ಗುಣಲಕ್ಷಣಗಳು ಏನಂತಾರಂದ್ರೆ ಅವು ಅಪೇಕ್ಷೆ ಮಾಡುವಂತವು, ಈ ತರ ಇರಬೇಕು ಅನ್ನುವಂಥದ್ದು, ಅದು ಇರಲೇಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. Paul was pointing out and giving to the Ephesus church and to Timothy that these are the qualifications, because they had to appoint elders. Even Titus had to appoint elders in every city. So he's saying that when you look for a pastor, these are the basic qualifications that you should look for. ತಿಮೋತಿ ಪೌಲ ಹೇಳಿದಾಗೆ ಏನು ಸಭೆಗಳಲ್ಲಿ ಹೋಗಿ ಹಿರಿಯರನ್ನ ನೇಮಿಸ್ತಾನಲ್ಲ, ನೇಮಿಸುವಾಗ ಸುಮ್ಮನೆ ನೇಮಿಸಬೇಡ, ಅವರಿಗೆ ಕೆಲವು ಗುಣಲಕ್ಷಣಗಳನ್ನು ನೋಡಿ ಅವರನ್ನು ನೇಮಕ ಮಾಡುವಂತ ಪೌಲ ಹೇಳಿದ. First of all, a pastor is called by God and he is surrendered to the call and he is taking up. He may not have all those qualifications every time evident in him. ಈಗ ಸಭಾ ಸೇವೆ ಮಾಡುವಂತವರು ದೇವರಿಂದ ಕರೆಯಲ್ಪಟ್ಟಿರ್ತಾರೆ. ಈ ಕೆಲವು ಸಾರಿ ಎಲ್ಲ ಗುಣಲಕ್ಷಣಗಳು ಅವರಲ್ಲಿ ಇರ್ಲಿಕ್ಕಿಲ್ಲ, ಆದ್ರೆ ದೇವರ ಕರೆಯುವಿಕೆ ಇರ್ತದೆ ಅವರಿಗೆ. We must be aspiring, we must be desiring to have that, we are desiring to possess those qualifications every day. That's why we need to read every week pastoral qualifications, so that we can keep ourselves under check, and we may feel that we are disqualified in some of those, but we are trying to follow all those things. ಹಾಗಾಗಿ ಆ 13 ಗುಣಲಕ್ಷಣಗಳು ಏನಿದಾವಲ್ಲ, ಅವುಗಳನ್ನ ನಾವು ದಿನಾಲು ಅದನ್ನ ನೋಡ್ಬೇಕು, ಓದ್ಬೇಕು, ಪರೀಕ್ಷಿಸಿಕೊಳ್ಬೇಕು. ಯಾವ ಗುಣಲಕ್ಷಣಗಳಲ್ಲಿ ನಾವು ಕಡಿಮೆ ಆಗಿರ್ತೇವೋ ಅದನ್ನ ಬೆಳೆಸ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. Good question. Yeah, we can discuss more. Yeah. That will, everything. That will be disqualified. Yeah. Yes. Exactly. Yeah. There are some of them, like husband of one wife and all those qualities, they have to step down. But other qualifications, like some of them not sober minded all the time, that's okay. But if you are disqualified in husband of one wife or drinking and all these things, you are disqualifying. ಈಗ ಏಕಪತ್ನಿ ಕುಡಿಯುವಂಥದ್ದು ಅವೇನಿದಾವಲ್ಲ, ಅವುಗಳನ್ನ ನಾವು ಹೊಂದಿಕೊಂಡೇ ಇರಬೇಕು. ಅಂದ್ರೆ ಅವುಗಳನ್ನ ನಾವು ಪಾಲಿಸಲೇಬೇಕಂತ. Some of them have serious repercussions, and it has its own results, more severe results. Can pastor be bachelor? Right? What do you think, guys? According to the qualifications, right? Gift is is gifted, spiritual gift, celibacy. ಒಬ್ಬರೇ ಆಗಿರುವಂತವ್ರು ಕೂಡ ಇದ್ದಾರೆ, ಮದುವೆ ಆಗದೆ ಇರುವಂತ ಸೇವಕರುಗಳು ಕೂಡ ಇದ್ದಾರೆ, ಸಭಾಪಾಲಕರುಗಳು. Yeah, that can create problem. Yes, that can create lot of accusations. That's why let no one look down upon your youth. Paul said to Timothy, he was not married. ಹಾಗಾಗಿ ಪೌಲ ಹೇಳ್ತಾನೆ, ನಿನ್ನ ಯೌವನವನ್ನ ಅಥವಾ ಯೌವನದ ದಿನಗಳನ್ನ ಅಸಡ್ಡೆ ಮಾಡಬಾರದು, ಬೇರೊಬ್ಬರು ನಿಮ್ಮನ್ನ ನೋಡಿ ಅಸಡ್ಡೆ ಮಾಡಬಾರದು ಅಂತ ಪೌಲ ಹೇಳ್ತಾನೆ. Titus was not married. ತೀತನು ಕೂಡ ಮದುವೆ ಆಗಲಿಲ್ಲ. But they were functioning as elders. ಆದರೆ ಅವರು ಹಿರಿಯರಾಗಿ ಅವರು ಕೆಲಸ ಮಾಡ್ತಾ ಇದ್ರು. Elder, pastor, bishop, overseers, all these are words interchangeably used for the shepherds. ಏನಂತ ಹೇಳಿದ್ರೆ ಇವರೆಲ್ಲರೂ ಸಭೆ ಒಳಗಡೆನೆ ಇದ್ದುಕೊಂಡು ಕುರುಬರಾಗಿ ಕೆಲಸ ಮಾಡ್ತಾ ಇದ್ರು ಅವರು. So as they took up different role, overseeing, they put overseer and elders. Different topics are like names are given to them. So Timothy also was an elder, and Titus also was an elder, and they were functioning as an elder even when they are single. ತಿಮೋತಿ ತೀತ ಕೂಡ ಅವರು ಒಬ್ಬಂಟಿಗರಾಗಿದ್ರು ಕೂಡ ಅವರು ಹಿರಿಯರಾಗಿ ಒಳಗಡೆ ಸಭೆ ಒಳಗಡೆ ಬೇರೆ ಬೇರೆ ಸ್ಥಾನಮಾನಗಳನ್ನು ಹೊಂದಿ ಅವರು ಸೇವೆಯನ್ನು ಮಾಡ್ತಾ ಇದ್ರು. But can they conduct marriage as a single? Can they they cannot do a lot of things if they are single. That's what. If you are a
pastor and being single, somebody in your church is coming to get married, you cannot, what you call, you cannot solemnize and you cannot, solemnize and wedding because you are a bachelor. ಮದುವೆ ಆಗದೆ ಇರುವಂತ ಪಾಸ್ಟರ್ ಅವರು ಮದುವೆ ಮಾಡಬಹುದಾ? So yeah, you will have all limitations, right? You will have limitations. You have to call maybe some other pastor to conduct the wedding. Solemnize. Okay, they do it. Oh yeah, Catholic. Divorce. ಆ ತರ ಏನೋ ಪ್ಲಾನ್ ಇದೆಯಾ? Divorce. Yeah. Uh, If I want to separate, what can? That's why I'm asking, is there any plan like that? yeah. Oh, pre-planning, right? Yeah. Then pastor will disqualify himself. He has to step down from his position. That is what the right way will be. He has to step down from his job. ಆ ತರ ಆದ್ರೆ ಮದುವೆ ಆಗಿ ಇಲ್ಲ ನಾನು ಏನೋ ದಾರಿ ತಪ್ಪಿ ಮದುವೆ ಆಗಿದ್ದೀನಿ ಈಗ ಬಿಟ್ಟು ಬಿಡ್ತೀನಿ ಅಂದ್ರೆ ಅಂತ ಪಾಸ್ಟರ್ಗಳು ಏನಿರ್ತಾರಲ್ಲ ಅಲ್ಲಿಂದ ಅವರು ಸೇವೆ ಬಿಟ್ಟು ಕೆಳಗಡೆ ಬರಬೇಕು ಅಂತ, ಸೇವೆ ಬಿಟ್ಟು ಬಿಡ್ಬೇಕು, ಆ ಸ್ಥಾನ ಬಿಡ್ಬೇಕಂತ ಹೇಳ್ತಾರೆ. You can do evangelism, but you cannot be a pastor. ನೀ ಚುಮೋ ವಾಕಾರಪ್ಪ. You can continue to evangelize. You can be an evangelist, but you being a pastor, you will be disqualified. You can do evangelism. ಓಕೆ, ಆ ತರ ಇರುವಾಗಲೂ ನೀವು ಸುವಾರ್ತೆ ಸೇವೆಯನ್ನ ಮಾಡಬಹುದು ಅಷ್ಟೇ.